ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಕುಸುಮ್ ಅವರು ಯಾವುದೇ ಕಾರಣಕ್ಕೂ ಕನಕನ್ನ ಕಳಿಸೋದಿಲ್ಲ. ಅಳಿಯಂದ್ರು ಹೇಳ್ದಂಗೆ ನೀವು ಬಂದು ಅವಳನ್ನ ಕ್ಷಮೆ ಕೇಳಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮಾತು ಕೊಟ್ಟು ಅವಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅರುಣ್ಗೆ ಹೇಳ್ದಾಗ ಆಗ ಅವನು ಕೋಪ ಮಾಡ್ಕೊಂಡು ಕಾಲ್ ಕಟ್ ಮಾಡ್ತಾನೆ. ಅವರೇ ಕೋಪ ಮಾಡ್ಕೊಂಡು ಕಾಲ್ ಕಟ್ ಮಾಡ್ಬಿಟ್ರು ಕಣೆ. ನೋಡು, ಅಳಿಯಂದ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಅವ್ರು ಬಂದು ಕ್ಷಮೆ ಕೇಳೋರ್ಗು ಯಾವುದೇ ಕಾರಣಕ್ಕೂ ನಾನ್ ನಿನ್ನ ಅವ್ರ ಹತ್ರ ಕಳ್ಸೋದಿಲ್ಲ ಅಂತ ಹೇಳಿ ಕುಸುಮ್ ಅವರು ಅಡ್ಗೆ ಮನೆಗೆ ಹೋದಾಗ ಕನಕ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಆಗ ಅರುಣ್ ಅಲ್ಲೇ ಇರೋ ತಮ್ಮ ಮದ್ವೆ ಫೋಟೋನ ಕೈಗ್ ತಗೊಂಡು, ಕನಕ, ನನಗ್ ಚೆನ್ನಾಗ್ ಗೊತ್ತು ಕನಕ, ನೀನ್ ನನ್ನನ್ನ ತುಂಬಾ ಇಷ್ಟಪಡ್ತೀಯ ಅಂತ ಗೊತ್ತು. ನೀನೇ ನನ್ನನ್ನ ಹುಡ್ಕೊಂಡ್ ಬರ್ತೀಯ, ಅದ್ ನನಗೆ ಚೆನ್ನಾಗ್ ಗೊತ್ತಿದೆ. ಆ ಸೂರ್ಯ ಹೇಳ್ದಂಗೆ ನಾನ್ ನಿನ್ನ ಹುಡ್ಕೊಂಡ್ ಬರೋದಿಲ್ಲ, ನೀನೇ ನನ್ನನ್ನ ಹುಡ್ಕೊಂಡ್ ಬರ್ತೀಯ. ನೋಡ್ತಾ ಇರು, ನನ್ಗ್ ಚೆನ್ನಾಗ್ ಗೊತ್ತಿದೆ ಅಂತ ಅವಳೆ ಸೈಕೋ ತರ ಆ ಫೋಟೋ ತಬ್ಕೊಂಡು ಹೇಳ್ತಿರ್ತಾನೆ. ಈ ಕಡೆ ಕನಕ ಸರಿಯಾಗಿ ಊಟ ತಿಂಡಿ ತಿಂದೆ ತುಂಬಾ ವೀಕ್ ಆಗಿದಾಳಲ್ಲ ಅಂತ ಕುಸುಮ ಅವರು ಟೆನ್ಷನ್ ಮಾಡ್ಕೊಳ್ತಾ ಅವಳಿಗೆ ಊಟದ ಜೊತೆಗೆ ಹಣ್ಣುಗಳು ಕೊಡ್ತಿರ್ತಾರೆ. ನಿನ್ ಜೀವನ ಹೀಗಾಗೋಯ್ತಲೆ, ಏನೇ ಮಾಡೋದು ಅಂತ ಕುಸುಮ ಅವರು ಕಣ್ಣೀರ್ ಹಾಕ್ಬೇಕಾದ್ರೆ, ಅಮ್ಮ ನಾನು ಬೇರೆ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಿದ್ಯಮ್ಮ ಅಂತ ಕನಕ ಕೇಳ್ಬೇಕಾದ್ರೆ, ಅಯ್ಯೋ ನಾನ್ ಆ ರೀತಿ ಎಲ್ಲ ಕಣೆ ಹೇಳಿದ್ದು. ನೀನ್ ಈ ರೀತಿ ಕುತ್ಕೊಂಡಿರೋದ್ ನೋಡಿದ್ರೆ ನನ್ ಮನ್ಸ್ಗೆ ತುಂಬಾ ನೋವಾಗ್ತಿದೆ ಕಣೆ. ಇದ್ ಹೀಗೆ ಆದ್ರೆ ಇದಕ್ಕೆ ಬೇರೆ ದಾರಿ ಇಲ್ವೇನೆ ಅಂತ ಕೇಳ್ತಾ ಇದೀನಿ ಕಣೆ ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ, ಅಮ್ಮ ನಾನು ಅವರು ಇಷ್ಟಪಟ್ಟು ಮದ್ವೆ ಆಗಿರೋದು. ಮೊದ್ಲೆಲ್ಲ ಅವರು ತುಂಬಾ ಒಳ್ಳೆಯವರಾಗಿದ್ರಮ್ಮ. ಮಧ್ಯದಲ್ಲಿ ಯಾಕೆ ಈ ರೀತಿ ಬದ್ಲಾದ್ರು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅತ್ತೆ ಇರೋವರೆಗೂ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಮ್ಮ ಅವರು. ಅವರು ಅಷ್ಟೇ ನನ್ನನ್ನ ಸ್ವಂತ ಮಗಳ ತರ ನೋಡ್ಕೊತಾ ಇದ್ರು. ಅವ್ರು ತೀರೋದ್ಮೇಲೆ ಅವ್ರ ಮನ್ಸಿನ ಮೇಲೆ ಅದು ತುಂಬಾನೇ ಪರಿಣಾಮ ಬೀರಿದೆ ಅಮ್ಮ. ಅದರಿಂದ ಅವ್ನ್ ಮನಸ್ಥಿತಿನೂ ಬದ್ಲಾಗಿದೆ ಅಂತ ಕನಕ ಹೇಳ್ತಾಳೆ. ಹಾಗಿದ್ರೆ ಅವ್ರನ್ನ ಯಾವ್ದಾದ್ರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೋದಲ್ವೇನೆ ಕನಕ ಅಂತ ಕುಸುಮ ಅವರು ಕೇಳ್ತಾರೆ. ಒಂದ್ಸಲಿ ಅದ್ರ ಬಗ್ಗೆ ಹೇಳಿದ್ದಕ್ಕೆ ಅದಕ್ಕೂ ಜಗಳ ಮಾಡಿದ್ರು ಅಮ್ಮ. ಚಿಕ್ಕ ವಯಸ್ಸಿಂದ ತಂದೆ ಜೊತೆ ಇಲ್ದೆ ಹೋದ್ರು, ತಾಯಿ ಜೊತೆನೆ ಬೆಳೆದ್ರು ಅವರು. ಅದಕ್ಕೆ ಅವ್ರ ಅಮ್ಮನ್ ಕಳ್ಕೊಂಡಿರೋದಕ್ಕ ಅವ್ರಿಂದ ತಡ್ಕೊಳೋದಕ್ ಆಗ್ತಿಲ್ಲಮ್ಮ. ಆ ಕೋಪ, ಆ ನೋವು ಅದನ್ನೆಲ್ಲ ಯಾರ ಮೇಲೆ ತೋರಿಸ್ತಾರ ಹೇಳು? ಅವ್ರಿಗೆ ಅಂತ ಇರೋದು ನಾನ್ ಒಬ್ಳೇ ಅಲ್ವಾ ಅಂತ ಕನಕ ಹೇಳ್ಬೇಕಾದ್ರೆ, ಅಲ್ಲ ಕಣೆ, ಅದಕ್ಕೆ ಅಂತ ಈ ರೀತಿ ಹೊಡಿಯೋದೇನೆ? ಅದು ಅಲ್ದೆ ಅಮ್ಮನ್ಗೆ ತೋರ್ಸ್ಬೇಕಾಗಿರೋ ಪ್ರೀತಿನ ನಿನಗೆ ತೋರ್ಸಿದ್ರೆ ಆಯ್ತಲ್ವೇನೆ ಅಂತ ಕುಸುಮ ಅವರು ಕೇಳ್ತಾರೆ. ಅಮ್ಮ, ನೀನು ನನ್ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀಯಾ, ಆದ್ರೆ ಇದು ಅವ್ರಿಗೆ ಅರ್ಥ ಆಗ್ಬೇಕಲ್ಲಮ್ಮ. ಒಂದಲ್ಲ ಒಂದ್ ದಿವ್ಸ ಇದು ಅವ್ರಿಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀನಿ ಅಂತ ಕನಕ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ಮೀನಾ ಮತ್ತೆ ಸೂರ್ಯ ಇಬ್ರು ಮನೆ ಬಾಗ್ಲಿಗೆ ಬಂದು ಇವ್ರಿಬ್ರು ಮಾತಾಡೋದನ್ನ ಕೇಳಿಸ್ಕೊತಿರ್ತಾರೆ. ಅವ್ರು ನನ್ಗೆ ಹೊಡೆದ್ರಲ್ಲ, ನನ್ ಮೇಲ್ ಕೋಪ ಮಾಡ್ಕೊಂಡ್ರಲ್ಲ ಅಂತ ಮಾತ್ರ ನಾನು ನೋಡ್ಬಾರ್ದಮ್ಮ. ಇದ್ರ ಹಿಂದಿರೋ ಕಾರಣನೇ ನಾವು ನೋಡ್ಬೇಕಾಗತ್ತೆ. ಅವ್ರಮ್ಮ ತೀರೋಗಿದ್ದಕ್ಕೆ ಅಲ್ವಾ ಅವ್ರು ಈ ರೀತಿ ಬದ್ಲಾಗಿದ್ದು. ಈಗ ನಾನು ಅವರಿಂದ ದೂರ ಹೊರಟೋದೆ ಅಂತಂದ್ರೆ ಅವ್ರು ಏನಾಗ್ಬೇಡ ಹೇಳು ಅಂತ ಕನಕ ಹೇಳ್ಬೇಕಾದ್ರೆ, ಸೂರ್ಯ ಮೀನಾ ಇಬ್ರು ಮುಖ ಮುಖ ನೋಡ್ಕೊತಿರ್ತಾರೆ. ಆಮೇಲೆ ಅವ್ರ ಮೆಂಟಲ್ ಕಂಡೀಷನ್ ಇನ್ನೂ ಹಾಳಾಗೋಗುತ್ತಮ್ಮ. ಅವ್ರನ್ನ ನೋಡ್ಕೊಳ್ಳೋದಕ್ಕೂ ಯಾರು ಇರೋದಿಲ್ಲ. ನಾನು ಅವ್ರನ್ನ ಬದಲಾಯಿಸೋದಕ್ಕೋಸ್ಕರ ಇಲ್ಲಿಗೆ ಬಂದಿದೀನಿ ಹೊರತು ಅವ್ರನ್ನ ದೂರ ಮಾಡ್ಕೊಳ್ಬೇಕು ಅಂತ ಬಂದಿಲ್ಲ ಅಮ್ಮ ಅಂತ ಕನಕ ಹೇಳಿದಾಗ, ಆದ್ರೂ ಕನಕ ನಿನ್ಗೆ ಹೊಡೆದಿದ್ದು ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ತಪ್ಪೇ ಅಮ್ಮ, ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಆದ್ರೆ ಅದು ಅವ್ರ ನಿಜವಾದ ಗುಣ ಅಲ್ಲಮ್ಮ. ಅವ್ರು ತುಂಬಾ ಒಳ್ಳೆಯವರು. ಯಾವತ್ತಾದ್ರೂ ಒಂದ್ ದಿವ್ಸ ಅವರು ಹಳೆ ಅರುಣ್ ಆಗಿ ಬದ್ಲಾಗ್ತಾರೆ ಅಂತ ನನ್ಗೆ ನಂಬಿಕೆ ಇದೆ ಅಮ್ಮ. ಈಗ ಹೊಸದಾಗ್ ಬಂದಿರೋ ಈ ಗುಣ ಅವರಿಂದ ಹೊರಟೋಗ್ಬಿಡ್ತು ಅಂದ್ರೆ ಮತ್ತೆ ಅವರು ಹಳೆ ಅರುಣ್ ತರ ಬದ್ಲಾಗ್ತಾರೆ. ನಾನ್ ಇಷ್ಟಪಟ್ಟಿದ್ದು ಅವ್ರನ್ನೇ ಅಮ್ಮ. ಅವ್ರು ಬದ್ಲಾಗೋವರ್ಗು ನಾನ್ ಕಾಯ್ತೀನಮ್ಮ. ಆದ್ರೆ ಅವರಿಂದ ದೂರ ಆಗ್ಬೇಕು ಅಂತ ನಾನ್ ಯಾವತ್ತೂ ಅನ್ಕೊಳ್ಳೋದಿಲ್ಲಮ್ಮ ಅಂತ ಕನಕ ತನ್ನ ನಿರ್ಧಾರನ ಹೇಳ್ಬೇಕಾದ್ರೆ, ಆಗ ಸೂರ್ಯ ಮೀನಾ ಇಬ್ರು ಮನೆ ಒಳಗಡೆ ಹೋಗ್ತಾರೆ. ಬನ್ನಿ ಅಳಿಯಂದ್ರೆ, ಬಾ ಮೀನಾ ಅಂತ ಕುಸುಮ ಅವರು ಅವ್ರಿಬ್ರು ಒಳಗಡೆ ಕರೀತಾರೆ. ಕನಕ, ಇಷ್ಟೊತ್ತು ನೀನ್ ಏನೇನ್ ಮಾತಾಡ್ದೋ ಅದನ್ನೆಲ್ಲ ಕೇಳಿಸ್ಕೊಂಡೆ ಕಣಮ್ಮ ಅಂತ ಸೂರ್ಯ ಹೇಳಿದ್ರೆ, ಕನಕ, ನೀನನ್ನ ನೋಡಿ ಖುಷಿ ಪಡೋದು ಅಥವಾ ದುಃಖ ಪಡೋದು ಒಂದು ಗೊತ್ತಾಗ್ತಿಲ್ಲ ಕಣೆ. ಆ ಅರುಣಿಂದ ನಿನ್ಗೆ ಇಂಥ ಪರಿಸ್ಥಿತಿ ಬಂದಿದ್ರು ನೀನ್ ಮಾತ್ರ ನಿನ್ ಗಂಡನ ಬಿಟ್ಕೊಡ್ತಾ ಇಲ್ಲ. ಅಂತದ್ರಲ್ಲಿ ಅವ್ರು ನಿನ್ನ ಅರ್ಥನೇ ಮಾಡ್ಕೋತಿಲ್ವಲೆ ಅಂತ ಮೀನಾ ಹೇಳ್ಬೇಕಾದ್ರೆ, ನೀ ಹೇಳ್ತಿರೋದು ಕರೆಕ್ಟ್ ಮೀನಾ. ಅರುಣ್ ಅಳಿಯಂದ್ರು ಬದ್ಲಾಗಿ ಕನಕನ್ ಜೊತೆ ಜೀವನ ಮಾಡಿದ್ರೆ ನನ್ಗೂ ಖುಷಿನೇ ಕಣೆ. ಆದ್ರೆ ಅದ್ ನಡೆಯುತ್ತೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ ಅಂತ ಕುಸುಮ ಅವರು ಹೇಳ್ಬೇಕಾದ್ರೆ, ಅತ್ತೆ ನೀವೇನೋ ತಲೆ ಕೆಡಿಸ್ಕೋಬೇಡಿ, ಅದು ಖಂಡಿತ ನಡೆಯುತ್ತೆ. ಈ ಹೆಂಡತಿ ಅನ್ನೋಳ ಬೆಲೆ ಅವಳ ಜೊತೆಲಿ ಇರ್ಬೇಕಾದ್ರೆ ಯಾವ ಗಂಡ್ಸ್ಗೂ ಗೊತ್ತಾಗೋದಿಲ್ಲ. ಅವಳು ಇಲ್ದೇ ಇದ್ದಾಗ್ಲೆ ಹೆಂಡತಿ ಬೇಕು, ಹೆಂಡತಿ ಬೆಲೆ ಏನು ಅನ್ನೋದು ಎಲ್ರಿಗೂ ಅರ್ಥ ಆಗೋದು. ಅವನು ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡ್ಲಿ, ಹೋಗ್ತಾ ಹೋಗ್ತಾ ಎಲ್ಲ ಬದ್ಲಾಗತ್ತೆ ಅಂತ ಸೂರ್ಯ ಹೇಳ್ತಾನೆ. ಹೌದು ಅಮ್ಮ, ನೀನ್ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನೀನ್ ಆರೋಗ್ಯ ಹಾಳು ಮಾಡ್ಕೋಬೇಡ. ಹೇಳ್ಬೇಕು ಅಂದ್ರೆ ಅರುಣ್ ಮುಂಚೆ ಎಲ್ಲ ಸರಿಯಾಗೇ ಇದ್ರು. ಅವ್ರ ಅಮ್ಮ ತೀರೋದಾಗ್ಲಿಂದ ತಾನೆ ಅವ್ರು ಈ ರೀತಿ ಆಡ್ತಿರೋದು. ಕನಕ ಇಲ್ದೆ ಅವ್ರಿಂದನೇ ಇರೋದಕ್ಕಾಗೋದಿಲ್ಲಮ್ಮ. ಅವ್ರಿಗೂ ಇನ್ ಯಾರಿದಾರ್ ಹೇಳು? ಖಂಡಿತ ಅವ್ರ ಮನ್ಸ್ ಬದಲಾಯಿಸ್ಕೊಂಡು ಬಂದೇ ಬರ್ತಾರಮ್ಮ
ಅಂತ ಮೀನಾ ಹೇಳ್ಬೇಕಾದ್ರೆ ಕನಕ ಯೋಚನೆ ಮಾಡ್ತಿರ್ತಾಳೆ. ಸರಿ ಆಯ್ತು ಬನ್ನಿ ಹೋಗೋಣ ಅಂತ ಹೇಳ್ತಾ ಕನಕ ಮೀನನ್ನ ಕರ್ಕೊಂಡು ಸೂರ್ಯನ್ ಜೊತೆ ಆಸ್ಪತ್ರೆಗೆ ಹೋಗ್ತಾಳೆ. ಕನಕ ಆ ಆ ಡಾಕ್ಟ್ರು ಇದನ್ನೆಲ್ಲ ಸರಿ ಮಾಡ್ತಾ ಇರ್ತಾನೆ ಅಂತ ಸೂರ್ಯ ಟೆನ್ಷನ್ ಅಲ್ಲಿ ಕೇಳ್ಬೇಕಾದ್ರೆ, ಹೌದು ಬಾವಾ, ಇವರು ಸ್ಪೆಷಲಿಸ್ಟ್, ಈ ತರ ಸರ್ಜರಿಗಳನ್ನ ಅವರು ತುಂಬಾನೇ ಮಾಡಿದ್ದಾರೆ, ಖಂಡಿತ ಅಕ್ಕನ್ ಪರಿಸ್ಥಿತಿ ಸರಿ ಹೋಗುತ್ತೆ ಅಂತ ಕನಕ ಹೇಳ್ತಾಳೆ. ಆದ್ರೂ ನನ್ಗೆ ಸ್ವಲ್ಪ ಭಯ ಆಗ್ತಿದೆ ಕನಕ ಅಂತ ಮೀನಾ ಹೇಳ್ಬೇಕಾದ್ರೆ, ಅಕ್ಕ ನೀನ್ ಭಯ ಪಡ್ಬೇಡ್ವೆ, ನಿನ್ಗಿರೋ ಪ್ರಾಬ್ಲಮ್ಮು ಸರಿ ಹೋಗುತ್ತೆ, ಖಂಡಿತ ನಿನ್ಗೆ ಮುದ್ದಾಗಿರೋ ಮಗು ಆಗತ್ತೆ, ನೋಡ್ತಾ ಇರು, ಬಾ ಹೋಗೋಣ ಅಂತ ಹೇಳ್ತಾ ಕನಕ ಮೀನಾ ಮತ್ತೆ ಸೂರ್ಯನ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಆ ಡಾಕ್ಟರ್ಗೆ ಕನಕ ಸೂರ್ಯ ಮೀನ ಪರಿಚಯ ಮಾಡ್ಕೊಡ್ತಾಳೆ. ಡಾಕ್ಟರ್, ಇದಕ್ಕೆ ಏನ ಲ್ಯಾಪ್ರೋಸ್ಕೋಪಿ ಮಾಡ್ಬೇಕು ಅಂತ ಡಾಕ್ಟರ್ ಹೇಳ್ತಿದ್ರು ಅಂತ ಕನಕ ಹೇಳಿದಾಗ, ಹೌದಮ್ಮ, ಅದನ್ನ ಮಾಡಿದ್ರೇನೆ ನಿಮ್ ಅಕ್ಕನ್ ಪರಿಸ್ಥಿತಿ ಏನು ಅಂತ ಗೊತ್ತಾಗೋದು ಅಂತ ಡಾಕ್ಟರ್ ಹೇಳ್ತಾ ಈ ಪ್ರೊಸೀಜರ್ ಹೇಗಿರುತ್ತೆ ಅಂತ ಸೂರ್ಯ ಮೀನ್ಗೆ ವಿವರಣೆ ಹೇಳ್ತಾ ಇರ್ತಾರೆ. ಹಾಗೆ ಹೊಕ್ಲತ್ರ ಒಂದು ಸಣ್ಣದಾಗಿ ಹೋಲ್ ಮಾಡಿ ಅದ್ರ ಮೂಲಕ ಚಿಕ್ಕ ಕ್ಯಾಮ್ರಾನ ಬಿಟ್ಟು ಎಲ್ಲಿ ಏನ್ ಬ್ಲಾಕ್ ಆಗಿದೆ, ಆ ಟಿಶ್ಯೂ ಎಲ್ಲ ಹೇಗಿದಾವೆ ಅದನ್ನೆಲ್ಲ ಚೆಕ್ ಮಾಡ್ಬೇಕಾಗತ್ತೆ. ಹಾಗೆ ಆ ಬ್ಲಾಕೇಜ್ ನ ರಿಮೂವ್ ಮಾಡ್ತೀವಿ ಅಂತ ಡಾಕ್ಟರ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮೀನಾ ಭಯ ಪಡ್ತಿರ್ತಾಳೆ. ನೋಡಿ, ಭಯ ಪಡ್ಬೇಡಿ, ಇದು ನಿಮ್ಗೆ ಕೇಳೋದಕ್ಕೆ ಭಯ ಅನ್ನಿಸ್ಬೋದು, ಆದ್ರೆ ಇದು ಸಿಂಪಲ್ ಪ್ರೊಸೀಜರ್ ಅಂತ ಡಾಕ್ಟರ್ ಹೇಳ್ತಾರೆ. ಮೇಡಮ್, ಆ ರೀತಿ ಮಾಡಿದ್ರೆ ನನ್ಗೆ ಮಗು ಆಗುತ್ತಲ್ವಾ ಅಂತ ಮೀನಾ ಕೇಳ್ಬೇಕಾದ್ರೆ, ಹೌದು ಡಾಕ್ಟರ್, ಅದ್ರಲ್ಲಿ ಏನು ಸಮಸ್ಯೆ ಆಗೋದಿಲ್ಲ ತಾನೆ ಅಂತ ಸೂರ್ಯ ಕೇಳ್ತಾನೆ. ನೋಡಿ, ನಾನ್ ನಿಮ್ಗೆ ಫೇಕ್ ಪ್ರಾಮಿಸ್ ಮಾಡೋಕ್ಕಾಗೋದಿಲ್ಲ, ರಿಯಾಲಿಟಿ ಏನಿದೆಯೋ ಅದ್ರ ಬಗ್ಗೆ ಮಾತ್ರ ನಾ ಹೇಳ್ತೀನಿ. ಈ ಸರ್ಜರಿ ಸಕ್ಸಸ್ ರೇಟ್ 50-50 ಇರುತ್ತೆ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ, ಡಾಕ್ಟರ್ ಅರ್ಥ ಆಗ್ತಿಲ್ಲ ಅಂತ ಸೂರ್ಯ ಕೇಳ್ತಾನೆ. ಸರ್ಜರಿ ಮೂಲಕ ಆ ಒಂದು ಬ್ಲಾಕೇಜ್ ಆಗಿರೋದನ್ನ ನಾವು ರಿಮೂವ್ ಮಾಡ್ತೀವಿ, ಆದ್ರೆ ಮತ್ತೆ ಆ ಟ್ಯೂಬ್ ಸರಿಯಾಗಿ ಫಂಕ್ಷನ್ ಮಾಡುತ್ತಾ ಇಲ್ವಾ ಅನ್ನೋದೇ ನಮ್ಗೆ ಡೌಟ್ ಇರುತ್ತೆ. ಇದೆಲ್ಲ ಸರ್ಜರಿ ಮುಗಿದ್ಮೇಲೆನೆ ಹೇಳಕ್ಕಾಗೋದು. ಇನ್ನು ಸರಿಯಾಗಿ ಹೇಳ್ಬೇಕು ಅಂದ್ರೆ, ಸರ್ಜರಿ ಸಕ್ಸಸ್ ಆಗಿ ಆ ಟ್ಯೂಬ್ ಸರಿಯಾಗಿ ಓಪನ್ ಆಯ್ತು ಅಂತಂದ್ರೆ ಮಗು ಆಗೋದಕ್ಕೆ 50% ಚಾನ್ಸ್ ಇದೆ. ಅಕಸ್ಮಾತ್ ಮೊದ್ಲಿನ ತರ ಇಲ್ದೆ ಆ ಟ್ಯೂಬ್ ಏನಾದ್ರೂ ಶ್ರಿಂಕ್ ಆಯ್ತಾ ಹೋಯ್ತು ಅಂದ್ರೆ ಮಗು ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಡಾಕ್ಟರ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ಸೂರ್ಯ ಟೆನ್ಷನ್ ಆಗ್ತಾನೆ. ಮೀನಾ ಕಣ್ಣೀರ್ ಹಾಕೋದಕ್ಕೆ ಶುರು ಆಗ್ತಾಳೆ. ಆಗ ಸೂರ್ಯ ತನ್ನ ಮನ್ಸಲ್ಲಿರೋ ನೋವನ್ನ ಮುಚ್ಚಿಟ್ಕೊಂಡು ಮೀನನ್ನ ಸಮಾಧಾನ ಮಾಡ್ತಾನೆ. ಡಾಕ್ಟರ್, ಆ 50% ಚಾನ್ಸ್ ಮಿಸ್ ಆದ್ರೆ ಬೇರೆ ಸೊಲ್ಯೂಷನ್ ಇಲ್ವಾ ಅಂತ ಕನಕ ಕೇಳ್ಬೇಕಾದ್ರೆ, ಇನ್ನೊಂದು ದಾರಿ ಇದೆ ಕಣಮ್ಮ ಅಂತ ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್, ಅದೇನೇ ದಾರಿ ಇದ್ರೂ ಪರವಾಗಿಲ್ಲ, ಅದೇನ್ ಹೇಳಿ ಅಂತ ಸೂರ್ಯ ಕೇಳ್ಬೇಕಾದ್ರೆ, IVF ಅಂದ್ರೆ ಟೆಸ್ಟ್ ಟ್ಯೂಬ್ ಬೇಬಿ, ಆ ಮೂಲಕ ನೀವು ಮಗು ಮಾಡ್ಕೋಬಹುದು ಅಂತ ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್, ಅದಕ್ಕೆ ತುಂಬಾನೇ ಖರ್ಚಾಗತ್ತಲ್ವಾ ಅಂತ ಕನಕ ಹೇಳ್ಬೇಕಾದ್ರೆ, ಹೌದು ಕನಕ, ಅದಕ್ಕೆ ತುಂಬಾನೇ ಖರ್ಚಾಗತ್ತೆ, ಅದು ಅಲ್ದೆ ಅದಕ್ಕೆ ಮೆಂಟಲಿ ಪ್ರಿಪೇರ್ ಸಹ ಆಗಿರ್ಬೇಕಾಗತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಹಾಗಿದ್ರೆ ನನ್ಗೆ ಮಗು ಆಗೋದಿಲ್ಲ ಅಂತ ಹೇಳ್ತಿದ್ದೀರಾ ಡಾಕ್ಟರ್ ಅಂತ ಮೀನಾ ಕೇಳ್ಬೇಕಾದ್ರೆ, ಅಯ್ಯೋ, ನಾನ್ ಆ ರೀತಿ ಹೇಳಿಲ್ಲಮ್ಮ, ಇರೋ ಸತ್ಯನ ಹೇಳ್ತಾ ಇದ್ದೀನಿ, ಅದನ್ನ ನೀವು ನೆಗೆಟಿವ್ ಆಗಿ ತಗೋಬೇಡಿ. ಮೊದ್ಲು ನಾವು ಲ್ಯಾಪ್ರೋಸ್ಕೋಪಿ ಮಾಡೋಣ, ಆ 50% ನಿಮ್ಗೆ ಸಪೋರ್ಟಿವ್ ಆಗಿ ಅಂದ್ರೆ ಸಕ್ಸಸ್ಫುಲ್ ಸಹ ಆಗ್ಬೋದಲ್ವಾ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ, ಸರಿ ಆಯ್ತು ಡಾಕ್ಟರ್, 100% ಸಾಧ್ಯತೆ ಇದ್ರೆ ಮಾತ್ರನಾ ಆಪರೇಷನ್ ಮಾಡ್ಬೇಕು, ನೀವೇ ಹೇಳಿದಿರಲ್ಲ 50% ಚಾನ್ಸ್ ಇದೆ ಅಂತ, ಪರವಾಗಿಲ್ಲ, ನೀವು ಆಪರೇಷನ್ಗೆ ರೆಡಿ ಮಾಡ್ಕೊಳ್ಳಿ ಅಂತ ಸೂರ್ಯ ಒಪ್ಪಿಗೆ ಕೊಡ್ತಾನೆ. ವೆರಿ ಗುಡ್, ನಿಮ್ ಈ ನಂಬಿಕೆನೆ ಅರ್ಧ ಪ್ರಾಬ್ಲಮ್ ನ ಕ್ಲಿಯರ್ ಮಾಡುತ್ತೆ. ನೋಡಿ ಮೀನಾ, ನೀವು ಪಾಸಿಟಿವ್ ಆಗಿರಿ, ನೋಡಿ ಇಂತ ಒಳ್ಳೆ ಹಸ್ಬೆಂಡ್ ಸಿಕ್ಕಿದಾರೆ ನಿಮ್ಗೆ, ಅಳಬೇಡಿ, ಧೈರ್ಯವಾಗಿರಿ ಅಂತ ಡಾಕ್ಟರ್ ಮೀನನ್ಗೆ ಧೈರ್ಯ ಹೇಳ್ತಾರೆ. ಹಾಗೆ ಡಾಕ್ಟರ್ ಮೀನಾ ವೀಕ್ ಇದ್ದಾಳೆ ಅಂತ ಹೇಳಿ ಅವಳಿಗೆ ವಿಟಮಿನ್ ಟ್ಯಾಬ್ಲೆಟ್ಸ್ ನ ಕೊಟ್ಟು 1 ವೀಕ್ ಆದ್ಮೇಲೆ ಸರ್ಜರಿ ಇಟ್ಕೊಳ್ಳೋಣ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಆಚೆ ಕಳಿಸ್ತಾರೆ. ಮೀನಾ ಈ ವಿಷಯನ ಕೇಳಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮನೆಗ್ ಬಂದ್ರೂ ಸಹ ಅವಳು ಯೋಚನೆ ಮಾಡ್ತಾ ಹಾಗೆ ಮಲಗಿರ್ತಾಳೆ. ಆಗ ಸೂರ್ಯ ರೂಮ್ ಒಳಗಡೆ ಹೋದಾಗ ಇವಳು ಅಳೋದನ್ನ ನೋಡಿ, ಏ ಮೀನಾ, ಯಾಕೆ ಅಳ್ತಿದ್ಯಾ, ಏನೈತೆ ಅಮ್ಮ, ಆಸ್ಪತ್ರೆಯಿಂದ ಬಂದಾಗ್ಲಿಂದ ನಾನ್ ನೋಡ್ತಾನೆ ಈ ಕಣೆ, ಯಾಕೆ ಈ ರೀತಿ ಇದ್ಯಾ, ಡಾಕ್ಟರ್ ಹೇಳಿದ ಬಗ್ಗೆನೇ ನೀನ್ ಯೋಚನೆ ಮಾಡ್ತಿದ್ಯಾ, ನೋಡು ಮೀನಾ, ಆಪರೇಷನ್ಗೆ ಇನ್ನು ತುಂಬಾ ಟೈಮ್ ಇದೆ, ಅಷ್ಟಲ್ಲೇ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಯಾಕಮ್ಮ ಈ ರೀತಿ ಆಗಿದ್ಯಾ, ನೋಡೆ ನೀನ್ ಈ ರೀತಿ ಇರ್ಬೇಡ ಮೀನಾ, ನನ್ನಿಂದ ನೋಡ್ಕೊಂಡು ಇರಕ್ ಆಗಲ್ಲಮ್ಮ ಅಂತ ಸೂರ್ಯ ಮೀನನ್ ಹೇಳ್ಬೇಕಾದ್ರೆ ಮೀನಾ ಕಣ್ಣೀರಿಡ್ತಾ ಸೂರ್ಯನ ತಬ್ಕೊಳ್ತಾಳೆ. ರೀ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ, ಆಪರೇಷನ್ ಅಂತ ಹೇಳ್ತಿದ್ದಂಗೆ ನನ್ ಕೈ ಕಾಲೆಲ್ಲ ನಡುತ್ತಾ ಇದೆ, ಅದು ಅಲ್ದೆ ಡಾಕ್ಟರು 50-50 ಚಾನ್ಸ್ ಇದೆ ಅಂತ ಹೇಳಿದ್ಮೇಲಂತೂ ನನ್ ಭಯ ಇನ್ನೂ ಜಾಸ್ತಿ ಆಗ್ತಿದೆ ರೀ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡು ಮೀನಾ, ಇಷ್ಟೊಂದೆಲ್ಲ ಓವರ್ ಆಗಿ ಯೋಚನೆ ಮಾಡ್ಬಾರ್ದಮ್ಮ, ಬಿಟ್ಟಾಕು ಅಂತ ಸೂರ್ಯ ಹೇಳ್ದಾಗ, ರೀ, ಒಂದ್ ವೇಳೆ ನನ್ಗೆ ಮಗು ಆಗ್ಲಿಲ್ಲ ಅಂದ್ರೆ ಅಂತ ಮೀನಾ ಹೇಳ್ದಾಗ, ಏನ್ ಮೀನಾ ನೀನ
ಏನ್ ಮಾತಾಡ್ತಾ ಇದೀಯಾ? ನೋಡು ಮೀನಾ, ಒಳ್ಳೆಯವ್ರಿಗೆ ಯಾವತ್ತು ದೇವ್ರು ಕೆಟ್ಟದ್ ಮಾಡಲ್ಲ ಅಂತ ಅಪ್ಪಯ್ಯ ಹೇಳಲ್ವಾ? ಹಂಗೇನೆ ಒಳ್ಳೆ ಮನ್ಸಿರೋರ್ಗೆ ಯಾವ್ದೇ ರೀತಿ ಕೆಟ್ಟದಾಗಲ್ಲಮ್ಮ. ನೀನೇನು ಭಯ ಪಡ್ಬೇಡ. ಎಲ್ಲ ಒಳ್ಳೇದೇ ಆಗತ್ತೆ. ಮೊದ್ಲು ಈ ನೆಗೆಟಿವ್‌ನೆಲ್ಲ ಮೊದ್ಲು ಆಚೆಗ್ ಬಿಸಾಕು. ಸ್ವಲ್ಪ ಪಾಸಿಟಿವ್ ಯೋಚನೆ ಮಾಡಮ್ಮ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇಲ್ಲ ರೀ, ಈ ಆಪರೇಷನ್ ಚೆನ್ನಾಗ್ ನಡ್ದ್ರೇನೆ ರೀ ನಮ್ ಜೀವನ ಇದ್ರಲ್ಲಿರೋದು. ಅಕಸ್ಮಾತ್ ಇದ್ರಲ್ಲಿ ಏನಾದ್ರು ತಪ್ಪಾಗೋಯ್ತು ಅಂದ್ರೆ ಅದ್ ಹೇಗ್ರಿ ನಾನ್ ಈ ಮನೇಲಿ ಇರೋದಕ್ಕಾಗತ್ತೆ? ನೀವೇ ಯೋಚನೆ ಮಾಡಿ. ನಿಮ್ ಕನ್ಸು, ಮಾವನ್ ಕನ್ಸು ಎಲ್ಲ ಹಾಳಾಗುತ್ತಲ್ರಿ. ಮಗು ಬೇಕು ಅನ್ನೋ ನಿಮ್ ಆಸೆಗೆ ನಾನು ತಣ್ಣೀರ್ ಎಷ್ದಂಗ್ ಆಗತ್ತಲ್ಲ ಅಂತ ನೀನ ಕಣ್ಣೀರ್ ಹಾಕ್ಬೇಕಾದ್ರೆ, ನೋಡು ಮೀನಾ, ಈ ಮನೆಯವ್ರ್ ಏನಂತಾರೆ, ಆ ಮನೆಯವ್ರ್ ಏನಂತಾರೆ, ಅಕ್ಕಪಕ್ಕದವ್ರ್ ಏನಂತಾರೆ, ಇದೆಲ್ಲ ನಮಗ್ ಬೇಕಾಗಿಲ್ಲಮ್ಮ. ಇದ್ರ ಬಗ್ಗೆ ನೀನು ಯೋಚನೆ ಮಾಡ್ಬೇಡ. ಈ ಆಪರೇಷನ್ ಮಾಡಿಸ್ತಾ ಇರೋ ಉದ್ದೇಶ ಏನ್ ಗೊತ್ತಾ ಮೀನಾ? ಅವ್ರು ಇವ್ರು ಆಡ್ಕೋತಾರೆ ಅಂತ ಅಲ್ಲ. ನಿನ್ ಮನ್ಸಲ್ಲಿ ತಾಯಿ ಆಗ್ಬೇಕು ಅನ್ನೋ ಆಸೆ ಇದೆಯಲ್ಲ, ಅದೇ ತರ ಅಪ್ಪ ಆಗ್ಬೇಕು ಅನ್ನೋ ಆಸೆ ನನಗೂ ಇದೆ ಮೀನಾ. ಈ ಆಪರೇಷನ್‌ಗೆ ಒಪ್ಕೊಂಡಿರೋದು ನಮ್ಗೋಸ್ಕರ ಕಣಮ್ಮ. ಅದನ್ ಬಿಟ್ಟು ಬೇರೆ ಯಾವ್ದ್ರ ಬಗ್ಗೆನೇ ನೀನ್ ಯೋಚನೆ ಮಾಡ್ಬೇಡ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ, ನೀವ್ ನನ್ಗೆ ಧೈರ್ಯ ಹೇಳ್ತಿದ್ದೀರಾ, ನನ್ ಜೊತೆಯಾಗ್ ನಿಂತಿದ್ದೀರಾ. ಆದ್ರೆ ನನಗೆ ಈ ಧೈರ್ಯ ಸಾಕಾಗ್ತಿಲ್ಲ ರೀ ಅಂತ ಮೀನಾ ಹೇಳ್ತಾಳೆ. ನೋಡು ಮೀನಾ, ಯಾವ ಡಾಕ್ಟ್ರು 100% ಸರ್ಜರಿ ಸರಿ ಹೋಗುತ್ತೆ ಅಂತ ಹೇಳಲ್ಲಮ್ಮ. ಅವ್ರು ಯಾವಾಗ್ಲೂ 50% ಅಷ್ಟೇ ಅಂತಾನೆ ಹೇಳೋದು. ಯಾಕಂದ್ರೆ ಅವ್ರ ಓದ್ ಆ ರೀತಿ ಇದೆ, ಮತ್ತೆ ಅವ್ರ ಕೆಲ್ಸ ಆ ರೀತಿ ಇದೆ. ಆದ್ರೆ ನಮ್ಗಿರೋಂತ ನಂಬಿಕೆ ಯಾವಾಗ್ಲೂ 100ರಷ್ಟು ಇರ್ಬೇಕು ಮೀನಾ. ಒಬ್ರು ಡಾಕ್ಟರ್ ನಮ್ ತರ ದಿನಕ್ಕೆ 100 ಜನ ನೋಡ್ತಾರಮ್ಮ. ಆದ್ರೆ ನಮ್ಗೆ ನಮ್ ಭವಿಷ್ಯ, ನಮ್ಮ ಗುರಿ ಇದೇ ಮುಖ್ಯ ಕಣಮ್ಮ. ಅದಕ್ಕೆ ನೀನು ನಂಬಿಕೆ ಇಟ್ಕೊಂಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತೀವಿ, ಅರ್ಥ ಮಾಡ್ಕೊ ಅಂತ ಹೇಳ್ತಾ ಸೂರ್ಯ ಮೀನನ್ಗೆ ಧೈರ್ಯ ಹೇಳ್ತಾನೆ. ಇದ್ರಿಂದ ಮೀನಾ ಕೂಡ ಸಮಾಧಾನ ಆಗ್ತಾಳೆ. ನೋಡ್ತಾ ಇರು ಮೀನಾ, ಆ ದೇವ್ರೇ ನಿನ್ಗೆ ಸಪೋರ್ಟ್ ಆಗಿರ್ಬೇಕು. ಆ ರೀತಿ ಮಾಡ್ತೀನಿ ನೋಡ್ತಾ ಇರು ಅಂತ ಸೂರ್ಯ ಹೇಳ್ದಾಗ, ಹೌದಾ, ಏನ್ ಮಾಡ್ತೀರಾ ನೀವು ಅಂತ ಮೀನಾ ಕೇಳ್ತಾಳೆ. ಅದ್ರ ಬಗ್ಗೆ ಇನ್ನೂ ನನ್ಗೇನು ಐಡಿಯಾ ಇಲ್ಲಮ್ಮ. ಐಡಿಯಾ ಬಂತು ಅಂದ್ರೆ ಖಂಡಿತ ನಿನ್ಗೆ ಹೇಳ್ತೀನಿ. ಈಗ ನೀನ್ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ದೆ ನೆಮ್ಮದಿಯಾಗಿ ನಿದ್ದೆ ಮಾಡು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಮೀನಾ ಸೂರ್ಯನ್ ತೊಡೆ ಮೇಲೆನೆ ಮಲ್ಕೋತಾಳೆ. ಆಗ ಸೂರ್ಯ ಅವಳ ತಲೆನ ಸವರ್ತಿರ್ತಾನೆ. ತನ್ನ ಮನ್ಸಲ್ಲಿ ಬೆಟ್ಟದಷ್ಟು ನೋವಿದ್ರು ಸಹ ಮೀನನ್ ಮುಂದೆ ನಗ್ನಗ್ತಾ ಸೂರ್ಯ ಇರ್ತಾನೆ. ಈ ಕಡೆ ಸೂರ್ಯ ಬಿಸ್ಲು ಜಾಸ್ತಿ ಇರೋದ್ರಿಂದ ತಮ್ ಗ್ಯಾರೇಜ್ ಹತ್ರ ಇರೋ ಸುತ್ತಮುತ್ತ ಜನಗಳನ್ನ ಕರೆದು ತನ್ ಕೈಯಾರೆ ಎಲ್ರಿಗೂ ನೀರ್ ಮಜ್ಗೆ, ಪಾನ್ಕ, ನಿಂಬೆಹಣ್ಣು ಜ್ಯೂಸು ಅಂತ ಏನೇನ್ ಬೇಕೋ ಎಲ್ಲ ಹಂಚ್ತಿರ್ತಾನೆ. ಆಗ ಬಂದಿರೋರೆಲ್ರು ಈ ಬಿಸ್ಲಲ್ಲಿ ನಮ್ಗೆ ದಾವಾರ್ಕೆ ಆಡಿಸ್ತಿದ್ಯಲ್ಲಪ್ಪ, ಆ ದೇವ್ರಿ ನಿನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಆಶೀರ್ವಾದ ಮಾಡ್ಬೇಕಾದ್ರೆ, ಅಣ್ಣ, ಅಕ್ಕ, ನೀವು ನಾನ್ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡೋದಕ್ಕಿಂತ ನನ್ ಹೆಂಡತಿ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ. ಅವಳಿಗೆ ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಆಪರೇಷನ್ ಇದೆ. ನೀವು ದೇವ್ರ ಹತ್ರ ಕೇಳ್ಕೊಬೇಕಾದ್ರೆ ನನ್ ಹೆಂಡತಿಗೂ ಆಪರೇಷನ್ ಚೆನ್ನಾಗಾಗ್ಲಿ ಅಂತ ಬೇಡ್ಕೊಳ್ಳಿ ಪ್ಲೀಸ್ ಅಣ್ಣ ಅಂತ ಸೂರ್ಯ ಎಲ್ರ ಹತ್ರ ಕೇಳ್ಕೊತಾ ಇರ್ತಾನೆ. ಇದನ್ನ ಕೇಳಿ ಸೂರ್ಯನ್ ಫ್ರೆಂಡ್ಸ್ಗೆಲ್ಲ ತುಂಬಾನೇ ಖುಷಿ ಆಗ್ತಿರತ್ತೆ. ಹಾಗೆ ಅಲ್ಲಿರೋ ಜನಗಳೆಲ್ಲ, ಸೂರ್ಯ, ನೀನ್ ಒಳ್ಳೆ ಮನ್ಸ್ಗೆ ಎಲ್ಲ ಒಳ್ಳೇದೇ ಆಗತ್ತಪ್ಪ, ಆ ದೇವ್ರು ಯಾವಾಗ್ಲೂ ನಿಮ್ ಜೊತೆಯಾಗೆ ನಿಂತ್ಕೊಂಡು ನಿಮ್ ಕಷ್ಟನೆಲ್ಲ ನೀಗಿಸ್ಲಿ ಅಂತ ಎಲ್ರು ಬಾಯಿ ತುಂಬಾ ಹಾರೈಸ್ತಾರೆ. ಇಲ್ಲ ಸೂರ್ಯ, ನೀನೇನು ತಲೆ ಕೆಡ್ಸ್ಕೊಬೇಡ ಕಣೋ. ನೀನ್ ಮಾಡ್ತಿರೋ ಈ ಒಳ್ಳೆ ಕೆಲ್ಸನೇ ಖಂಡಿತ ಸಿಸ್ಟರ್ನ ಕಾಪಾಡುತ್ತೆ, ಎಲ್ಲ ಒಳ್ಳೇದೇ ಆಗತ್ತೆ ಕಣೋ ಅಂತ ಚೇತನ, ಕಾರ್ತಿ ಮತ್ತೆ ಉಳಿದಿರೋ ಫ್ರೆಂಡ್ಸ್ ಎಲ್ಲ ಸೂರ್ಯನ್ಗೆ ಧೈರ್ಯ ತುಂಬ್ತಿರ್ತಾರೆ. ಈ ಕಡೆ ರೋಹಿಣಿ ಪ್ರೆಗ್ನೆಂಟ್ ಅನ್ನೋ ವಿಷಯನ ಶಾಂತಿ ಕಸ್ತೂರಿ ಅವ್ರ ಹತ್ರ ಹೇಳ್ದಾಗ ಕಸ್ತೂರಿ ಅವ್ರಿಗೂ ಇದನ್ನ ಕೇಳಿ ಶಾಕ್ ಆಗತ್ತೆ. ಏನು, ರೋಹಿಣಿ ಪ್ರೆಗ್ನೆಂಟಾ? ಏನೇ ಹೇಳ್ತಿದ್ಯಾ ಶಾಂತಿ ಅಂತ ಕಸ್ತೂರಿ ಅವ್ರು ಕೇಳ್ಬೇಕಾದ್ರೆ, ಹೌದು ಕಣೆ ಕಸ್ತೂರಿ, ಅದ್ರಲ್ಲೂ ಅವಳ ಹೊಟ್ಟೆಲ್ ಬೆಳೀತಾ ಇರೋ ಮಗು ಮನೋಜ್ದೆ ಅಂತ ಹೇಳ್ತಿದ್ರು ಕಣೆ ಅಂತ ಶಾಂತಿ ಹೇಳ್ದಾಗ, ಅಯ್ಯೋ ಇದೊಳ್ಳೆ ಚೆನ್ನಾಗಿದ್ಯಲೆ, ಅದ್ರಲ್ಲಿ ಏನೇ ಆಶ್ಚರ್ಯ ಬಂತು, ಎಷ್ಟೇ ಆದ್ರೂ ಅವರಿಬ್ರು ಗಂಡ ಹೆಂಡ್ತಿ ತಾನೆ, ಹಾಗಿದ್ಮೇಲೆ ಆ ಮಗು ತಂದೆ ಮನೋಜನೇ ಆಗಿರ್ತಾನೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಅದನ್ನ ಕೇಳಿ ಶಾಂತಿಗೆ ಕೋಪ ಬರ್ತಿರ್ಬೇಕಾದ್ರೆ, ಅಲ್ಲ ಕಣೆ, ಇಷ್ಟೊಂದು ಒಳ್ಳೆ ಸುದ್ದಿನ ಈ ರೀತಿ ಹೇಳ್ತಿದ್ಯಲೆ, ಕಂಗ್ರಾಚುಲೇಷನ್ ಕಣೆ ನೀನ್ ಅಜ್ಜಿ ಆಗ್ತಿರೋದಿಕ್ಕೆ ಅಂತ ಕಸ್ತೂರಿ ಅವರು ಶಾಂತಿ ಕೈ ಹಿಡ್ಕೊಂಡು ಸೆಕೆಂಡ್ ಕೊಡಕ್ ಹೋದಾಗ, ಬಿಡ ಕೈನಾ, ಸುಮ್ನೆ ಕೋಪ ಬರ್ಸ್ಬಿಡ್ವೆ, ಈ ವಿಷಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ನಾನೇ ಓದಾಡ್ತಾ ಇದೀನಿ ಅಂತ ಶಾಂತಿ ಹೇಳಿದಾಗ, ಇದೊಳ್ಳೆ ಚೆನ್ನಾಗಿದೆಯಲ್ಲೇ, ದೂರ ದೂರ ಆಗಿರೋ ಗಂಡ ಹೆಂಡ್ತಿನ ಒಂದ್ ಮಾಡೋದಕ್ಕೆ ಆ ದೇವ್ರೆ ಈ ಮಗುನ ಕಳ್ಸಿದನ್ ಕಣೆ ಅಂತ ಕಸ್ತೂರಿ ಅವರು ಹೇಳಿದಾಗ, ಸುಮ್ನೆ ಇರೇ ಸಾಕು, ಆ ದೇವ್ರೇನಾದ್ರೂ ನಿನ್ ಹತ್ರ ಬಂದ್ ಹೇಳಿದ್ರೇನೆ ಅಂತ ಶಾಂತಿ ಹೇಳ್ತಾಳೆ. ನೋಡಿ ಶಾಂತಿ, ಕೆಲವೊಂದ್ ವಿಷಯಗಳು ನಾವ್ ಅನ್ಕೊಂಡಂಗೆ ನಡೆಯೋದಿಲ್ಲ ಕಣೆ. ಆ ದೇವ್ರು ಅಂತ ಇರ್ತಾನಲ್ಲ, ಅವನು ಒಂದ್ ಲೆಕ್ಕಾಚಾರ ಇಟ್ಕೊಂಡಿರ್ತಾನೆ. ಮನೋಜ್ಗೆ ಮಗು ಆಗ್ಬೇಕು ಅಂತ ನೀನ್ ಆಸೆ ಪಟ್ಟೆ ಅಲ್ವಾ, ಅದು ಇವಾಗ ನಡೀತಾ ಇದೆ, ಅದನ್ನ ನೋಡಿ ನೀನ್ ಖುಷಿ ಪಡೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಸುಮ್ನೆ ಇರೇ, ಉರ್ಸ್ಬೇಡ ನನ್ಗೆ, ಫಸ್ಟ್ ಆಫ್ ಆಲ್ ಅದು ಮನೋಜನ್ ಮಗುನೇ ಅಲ್ಲ ಕಣೆ ಅಂತ ಶಾಂತಿ ಹೇಳಿದಾಗ, ಏನೇ ಈ ರೀತಿ ಎಲ್ಲ ಮಾತಾಡ್ತಾ ಇದ್ಯಾ ಅಂತ ಕಸ್ತೂರಿ ಅವರು ಕೇಳ್ತಾರೆ. ಹೇಳ್ಬೇಕು ಅಂದ್ರೆ ಅವಳು ಬಸ್ರಿ ಅಂತ ಹೇಳ್ತಿರೋದು ಆಕ್ಟಿಂಗ್ ಅಂತ ನಾನ್ ಅನ್ಕೊಂಡಿದೀನಿ ಕಣೆ, ಆದ್ರೆ ಅವಳು ನಿಜವಾಗ್ಲೂ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು, ಆದ್ರೆ ಅದು ನಿಜವಾಗ್ಲೂ ನಮ್ಮ ಮನೋಜನ್ ಮಗು ಅಲ್ಲ ಕಣೆ ಅಂತ ಶಾಂತಿ ಹೇಳ್ತಾಳೆ. ನೋಡೆ ಶಾಂತಿ, ರೋಹಿಣಿ ತುಂಬಾನೇ ಸುಳ್ಳು
ಸುಳ್ಳು ಹೇಳಿದಾಳೆ, ಇಲ್ಲ ಅಂತ ನಾ ಹೇಳ್ತಿಲ್ಲ. ಆದ್ರೆ ಅವಳು ಇಂಥ ಕೇವಲವಾದ ಕೆಲ್ಸನ ಮಾಡೋ ಅಂತವಳಲ್ಲ, ಅಂತ ಚೀಪ್ ಕ್ಯಾರೆಕ್ಟರ್ ಅವಳದಲ್ಲ ಕಣೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಇದನ್ನ ಕೇಳಿ ಶಾಂತಿಗೆ ಕೋಪ ಬರುತ್ತೆ. ಮನೋಜನ್ ಜೊತೆ ಜೀವನ ಮಾಡ್ಬೇಕು ಅಂತ ಪಾಪ ಅವಳು ಎಷ್ಟೆಲ್ಲಾ ಹೋರಾಡ್ತಿದ್ದಾಳೆ, ಈ ವಿಷಯದಲ್ಲಿ ಅವಳು ಯಾಕೆ ಸುಳ್ಳು ಹೇಳ್ತಾಳೆ ಅಂತ ಕಸ್ತೂರಿ ಅವ್ರು ಕೇಳ್ಬೇಕಾದ್ರೆ, ಇವಳೊಬ್ಳು ಮನೋಜನೇ ಹೇಳ್ತಿದ್ದಾನ್ ಕಣೆ, ಅದು ಅವ್ನ್ ಮಗು ಅಲ್ಲ ಅಂತ ಶಾಂತಿ ಹೇಳಿದಾಗ, ಶಾಂತಿ, ನಿಜವಾಗ್ಲೂ ಈ ಮಾತಿನ ನೀನ್ ನಂಬ್ತಿಯೇನೆ? ಯಾಕಣೆ, ನಿನ್ ಮಗ ಮನೋಜನ್ ಬಗ್ಗೆ ನಿನಗೆ ಚೆನ್ನಾಗ್ ಗೊತ್ತಿದೆ. ರೋಹಿಣಿ ತರನೇ ಅವನು ತುಂಬಾ ವಿಷಯದಲ್ಲಿ ಸುಳ್ಳು ಹೇಳಿದಾನೆ, ಮುಚ್ಚಿಟ್ಟಿದಾನೆ. ಅವನು ರೋಹಿಣಿ ಜೊತೆ ತಿರುಗಾಡೋದು ನಿನಗ್ ಗೊತ್ತಾದ್ರೆ ನೀನ್ ಕೋಪ ಮಾಡ್ಕೋತೀಯ ಅಂತ ಅವನ್ ಆ ರೀತಿ ಹೇಳಿರ್ತಾನ್ ಕಣೆ. ಅದನ್ ಬಿಟ್ರೆ ರೋಹಿಣಿ ಹೇಳ್ತಾ ಇರೋದು ನನ್ಗೆ ನಿಜ ಅಂತ ಅನ್ನಿಸ್ತಾ ಇದೆ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಕಸ್ತೂರಿ, ನಾನ್ ಮುಂಚೆ ಇದು ಮನೋಜನ್ ಮಗು ಅಲ್ಲ ಅಂತ ಅನ್ಕೊಂಡಿದ್ದೆ ಕಣೆ. ಆದ್ರೆ ಇತ್ತೀಚೆಗೆ ಮನೋಜನ್ ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ನನಗೂ ಯಾಕೋ ಅನುಮಾನ ಬರ್ತಾ ಇದೆ ಕಣೆ ಅಂತ ಶಾಂತಿ ಹೇಳಿದಾಗ, ನೋಡೆ, ಡೌಟೇ ಇಲ್ಲ, ಅದು ಮನೋಜನ್ ಮಗುನೇ. ನೋಡೆ ಶಾಂತಿ, ರೋಹಿಣಿ ತುಂಬಾ ಸುಳ್ಳು ಹೇಳಿರ್ಬೋದು, ಮೋಸ ಮಾಡಿರ್ಬೋದು. ನೋಡೆ, ಯಾವ್ದೇ ಹೆಣ್ಣು ತನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗು ಬಗ್ಗೆ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಕಣೆ. ಅದ್ರಲ್ಲೂ ಇಂಥ ವಿಷಯದಲ್ಲಿ ಸುಳ್ಳು ಹೇಳಿದ್ರೆ ಅದರಿಂದ ಅವಳಿಗೆ ಅವಮಾನ, ಅಸಹ್ಯ ಆಗುತ್ತೆ ಅಂತ ಅವಳು ಗೊತ್ತಿಲ್ವೇನೆ? ಇಷ್ಟು ಜನರ ಮುಂದೆ ಅವಳು ಅದು ಹೇಗೆ ಈ ವಿಷಯದಲ್ಲಿ ಸುಳ್ಳು ಹೇಳಕ್ಕಾಗತ್ತೆ? ನೀನೇ ಯೋಚನೆ ಮಾಡು ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ ಅದ್ ನನಗೂ ಅರ್ಥ ಆಗ್ತಿದೆ ಕಣೆ. ಅದೇ ಲಾಯರ್ ಬೇರೆ ಹೇಳ್ತಾ ಇದ್ರು, ಆ ಮಗುಗೆ ಏನಾದ್ರು DNA ಟೆಸ್ಟ್ ಏನಾದ್ರು ಮಾಡಿದ್ರು ಅಂತಂದ್ರೆ ಆ ಮಗು ತಂದೆ ಯಾರು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರು ಕಣೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಆ ವಿಷಯ ರೋಹಿಣಿಗೂ ಗೊತ್ತಿರುತ್ತೆ ಅಲ್ವೇನೆ? ನಾ ಹೇಳ್ತಾ ಇದೀನಲ್ಲ, ಅವಳು ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಆಗ ಶಾಂತಿ ಯೋಚನೆ ಮಾಡ್ಬೇಕಾದ್ರೆ, ನೋಡೆ, ಇದನ್ನ ಖುಷಿಯಾಗಿ ಒಪ್ಕೊಂಡು ಮನೋಜನ್ನು ರೋಹಿಣಿನೂ ಒಂದ್ ಮಾಡೆ ಅಂತ ಕಸ್ತೂರಿ ಅವರು ಕೇಳ್ತಾರೆ. ಅದ್ ಈ ಜನ್ಮದಲ್ಲಿ ನಡೆಯುವಂತ ಕೆಲ್ಸ ಅಲ್ಲ ಬಿಡೆ. ಮತ್ತೆ ಅವಳು ಮನೋಜನ್ ಜೊತೆ ಸೇರಿದ್ರೆ ಅವನ್ ಜೀವನನೇ ಹಾಳಾಗೋಗುತ್ತೆ ಕಣೆ ಅಂತ ಶಾಂತಿ ಹೇಳಿದಾಗ, ನೋಡೆ, ನೀನ್ ಬೇಡ ಅಂತ ಅನ್ಕೊಂಡ್ರು ವಿಧಿ ಬರಹ ಆ ರೀತಿ ಇಲ್ವಲ್ಲೇ? ಈಗ ಮಗು ಬೇರೆ ಆಗ್ತಾ ಇದೆ, ಹಾಗಿದ್ಮೇಲೆ ಅವ್ರಿಬ್ರು ಜೊತೆಲೇ ಇರ್ಬೇಕಲ್ವೇನೆ? ಕೋರ್ಟ್ ಅಲ್ಲೂ ಇದನ್ನೇ ಹೇಳ್ತಾರ ಕಣೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಅಯ್ಯೋ, ಆ ರೀತಿ ಎಲ್ಲ ಆಗ್ಬಾರ್ದು ಕಣೆ ಕಸ್ತೂರಿ. ಆ ರೋಹಿಣಿಯಿಂದ ನನ್ ಮಗನ್ನ ದೂರ ಮಾಡೋದಿಕ್ಕೆ ನನ್ಗೊಂದ್ ಐಡಿಯಾ ಬಂದಿದೆ ಕಣೆ ಅಂತ ಶಾಂತಿ ಹೇಳಿದಾಗ, ಅನ್ಕೊಂಡೆ ಕಣೆ, ನೀನ್ ಇದನ್ನೆಲ್ಲ ಹೇಳ್ದಾಗ್ಲೇ ಅನ್ಕೊಂಡೆ ನೀನೇನೋ ಪ್ಲಾನ್ ಮಾಡಿರ್ತೀಯ ಅಂತ. ಏನದು ಅಂತ ಕಸ್ತೂರಿ ಅವರು ಕೇಳ್ತಾರೆ. ನೋಡೆ, ಆ ಮನೆ ಹಾಳಿ ಹತ್ರ ನೀನೇ ಹೋಗಿ ಮಾತಾಡೆ, ಅವಳನ್ನ ನಿನ್ ಮನೆಗ್ ಕರ್ಸು. ನೀನ್ ಕರೆದ್ರೆ ಅವಳು ಖಂಡಿತ ಬರ್ತಾಳ ಕಣೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಇಂತ ಒಳ್ಳೆ ವಿಷಯ ಕೇಳಿದ್ಮೇಲೆ ನಾನೇ ಅವಳಿಗೆ ಫೋನ್ ಮಾಡಿ ಕಂಗ್ರಾಚುಲೇಷನ್ ಹೇಳೋಣ ಅಂತ ಅನ್ಕೊಂಡೆ ಕಣೆ. ಆದ್ರೆ ಇವಾಗ ಯಾಕೆ ಅವಳನ್ನ ನಮ್ಮನೆಗ್ ಕರೆಸ್ತಾ ಇರೋದ್ ನೀನು ಅಂತ ಕಸ್ತೂರಿ ಅವರು ಕೇಳ್ಬೇಕಾದ್ರೆ, ನೋಡೆ, ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನೀನು ಮೊದ್ಲು ಅವಳನ್ನ ಮನೆಗ್ ಕರ್ಸು, ತಿನ್ನೋದಿಕ್ಕೆ ಏನಾದ್ರೂ ಕೊಡು ಅಂತ ಶಾಂತಿ ಹೇಳ್ಬೇಕಾದ್ರೆ, ಪರವಾಗಿಲ್ವೇ, ಹುಟ್ತಾ ಇರೋ ಮೊಮ್ಮಗು ಬಗ್ಗೆ ನಿಂಗೆ ತುಂಬಾನೇ ಪ್ರೀತಿ ಉಕ್ಕಿ ಬರ್ತಾ ಇದೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಅದೆಲ್ಲ ಏನಿಲ್ಲ ಕಣೆ, ನಾ ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊ. ಅವಳಿಗೆ ತಿನ್ನೋದಕ್ಕೆ ಕೊಡ್ಬೇಕಾದ್ರೆ ಅವಳಿಗೆ ಗೊತ್ತಿಲ್ದಂಗೆ ಆ ಊಟದಲ್ಲಿ ಏನಾದ್ರೂ ಮಿಕ್ಸ್ ಮಾಡಿ ಕೊಟ್ಬಿಡು ಅಂತ ಶಾಂತಿ ಹೇಳಿದಾಗ, ಏನು ಔಷಧಿನ ಮಿಕ್ಸ್ ಮಾಡ್ಕೊಡ್ಬೇಕಾ? ಯಾವ ಔಷಧಿನೇ ಅಂತ ಕಸ್ತೂರಿ ಅವರು ಕೇಳ್ತಾರೆ. ಅದೇ ಕಣೆ, ಆ ಪಿಂಡ ಹುಟ್ಟದೇ ಇರೋದಕ್ಕೆ ಏನಾದ್ರೂ ಔಷಧಿ ಇರುತ್ತಲ್ಲೇ, ಆ ತರದ್ದೇನಾದ್ರೂ ಮಿಕ್ಸ್ ಮಾಡಿ ಕೊಟ್ಬಿಡು, ಅದನ್ನ ತಿಂದು ಅವಳಿಗೆ ಅಬೋಷನ್ ಆಗ್ಲಿ ಅಂತ ಶಾಂತಿ ಹೇಳಿದಾಗ, ಅದನ್ನ ಕೇಳಿ ಕಸ್ತೂರಿ ಅವ್ರಿಗೆ ಶಾಕ್ ಆಗತ್ತೆ. ಹಾಗೆ ಅವರು ಕೋಪದಲ್ಲಿ ಶಾಂತಿಗೆ ಚೆನ್ನಾಗಿ ಬೈತಾರೆ. ನೀನ್ ಮಾತಾಡ್ತಿರೋ ಮಾತ್ಗೆ ಹಂಗೆ ತೆಗೆದ್ ಕಪಾಳಕ್ ಬಿಡೋಣ ಅನ್ನೋಷ್ಟು ಕೋಪ ಬಂತು ಕಣೆ ನನ್ಗೆ. ನೀನ್ ಇಷ್ಟೊಂದು ಕೀಳ್ ಮಟ್ಟಿಗೆ ಕೇಳಿತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಕಣೆ. ನಿನ್ನಂತವಳು ಫ್ರೆಂಡ್ಶಿಪ್ ಮಾಡಿದ್ನಲ್ಲ, ನನಗೇನಾದ್ರೂ ತಗೊಂಡ್ ಹೊಡ್ಕೋಬೇಕು, ಸ್ವಲ್ಪನಾದ್ರೂ ಮನ್ಸಾಕ್ಷಿನೇ ಇಲ್ವಲ್ಲೇ ನಿನ್ಗೆ? ಕಲ್ ಮನ್ಸಲ್ಲೇ ನಿಂದು. ಈಗ ನನ್ ಬರ್ತಿರೋ ಕೋಪಕ್ಕೆ ಇಲ್ಲೆಲ್ಲಾದ್ರೂ ಕಲ್ ಸಿಕ್ಕರೆ ನಿನ್ ತಲೆ ಮೇಲೆ ಎತ್ತಾಕ್ಬಿಡ್ಬೇಕು, ಅಷ್ಟು ಕೋಪ ಬರ್ತಾ ಇದೆ. ಯಾಕೆ ಇಷ್ಟೊಂದು ಚೀಪ್ ಮೆಂಟಾಲಿಟಿ ಆಗ್ಬಿಡೆ ನೀನು ಅಂತ ಕಸ್ತೂರಿ ಅವರು ಚೆನ್ನಾಗಿ ಉಗಿತಾರೆ. ಕಸ್ತೂರಿ, ನನಗೋಸ್ಕರ ಇದೊಂದ್ ಸಹಾಯ ಮಾಡೆ ಅಂತ ಶಾಂತಿ ಕೇಳ್ಕೋಬೇಕಾದ್ರೆ, ಇದು ಸಹಾಯ ಏನೇ? ನೀನಾದ್ರೂ ನಾನ್ ನಿನ್ ಜೊತೆ ಸೇರ್ಕೊಂಡ್ ಮಾಡ್ದೆ ಅಂತಂದ್ರೆ ಈ ಶಾಪ ನನಗ್ ಮಾತ್ರ ಅಲ್ಲ, ನನ್ ವಂಶಕ್ಕೆ ತಟ್ಟುತ್ತೆ. ಈ ಪಾಪದ ಕೆಲ್ಸ ಮಾಡಿ ಅವನ್ ಜೀವನನು ನಾನು ಹಾಳ್ ಮಾಡದ್ದಲ್ದೆ ಈ ಶಾಪ ನನ್ ಮಗನ್ಗೂ ಹೋಗ್ ತಟ್ಟುತ್ತೆ ಕಣೆ. ನಿಂತರ ಕಲ್ಲು ಹೃದಯದೊಳಲ್ಲ ಕಣೆ ನಾನು ಅಂತ ಕಸ್ತೂರಿ ಅವರು ಬೈಬೇಕಾದ್ರೆ, ಏನೇ ಓವರ್ ಆಗಿ ಮಾತಾಡ್ತಾ ಇದ್ಯಾ? ನಿನ್ಗಿರೋ ಒಬ್ಬ ಮಗನು ನಿನ್ ಹತ್ರ ಇಲ್ಲ ಅಂದ್ರು ಅವನ್ ಮೇಲೆ ನಿನ್ಗೆ ಪ್ರೀತಿ ಇದೆ ತಾನೆ? ಅದೇ ರೀತಿ ನನಗೂ ನನ್ ಮಗನ್ ಮೇಲೆ ಪ್ರೀತಿ ಇದೆ ಕಣೆ ಅಂತ ಶಾಂತಿ ಹೇಳಿದಾಗ, ಅದಕ್ಕೆ ಅಂತ ರೋಹಿಣಿ ಬಗ್ಗೆನೂ ನೀನ್ ಯೋಚನೆ ಮಾಡ್ಬೇಕಿತ್ತು ಕಣೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಅಯ್ಯೋ, ನಾನ್ ಆ ಮನೆ ಹಾಳಿ ಬಗ್ಗೆ ನಾನ್ ಯಾಕೆ ಯೋಚನೆ ಮಾಡ್ಲಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡೆ, ನೀನ್ ಏನಾದ್ರೂ ಮಾಡ್ಕೊ, ನಾನಂತೂ ಇದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ನೀನು ಈ ತರ ದರಿದ್ರದ ಐಡಿಯಾನ ಬಿಟ್ಬಿಟ್ಟು ಸುಮ್ನಿರು ಅಂತ ಹೇಳ್ತಾ ಕಸ್ತೂರಿ ಅವರು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಸೂರ್ಯ, ಮೀನಾ ಮತ್ತೆ ಕನಕ 3 ಜನ ಕರಾಟೆ ಕ್ಲಾಸ್ಗೆ ಬರ್ತಾರೆ. ಅಲ್ಲಿ ಕರಾಟೆ ಸ್ಟೂಡೆಂಟ್ಗಳನ್ನೆಲ್ಲ ನೋಡಿ ಮೀನಿಂಗೆ ಶಾಕ್ ಆಗತ್ತೆ. ರೀ, ಅವಾಗಿಂದ ಕೇಳ್ತಾ ಇದೀನಿ, ಇಲ್ಲಿ ಏಂತ ಕರ್ಕೊಂಡ್ ಬಂದ್ರಿ ಅಂತ ಮೀನಾ ಕೇಳಿದಾಗ, ಅಯ್ಯೋ ಇರಮ್ಮ ಹೇಳ್ತೀನಿ, ಈ ಕರಾಟೆ ಕ್ಲಾಸ್ ಇದೆಯಲ್ಲ, ಇಲ್ಲಿ ಕನಕನ್ನ ಸೇರ್ಸೋದಕ್ಕೆ ಅಂತ ಬಂದಿರೋದು ಅಂತ ಸೂರ್ಯ ಹೇಳ್ತಾನೆ. ಏನು, ಕರಾಟೆ ಕ್ಲಾಸ್ಗೆ ಕನಕನ್ನ ಯಾಕ್ರಿ ಅಂತ ಮೀನಾ ಕೇಳ್ತಾಳೆ. ಹೇಳ್ತೀನಿ ಬಾರಮ್ಮ ಅಂತ ಹೇಳ್ತಾ ಸೂರ್ಯ
ಕರಾಟೆ ಮಾಸ್ಟರ್ನ ಮೀಟ್ ಮಾಡ್ತಾನೆ. ಹಾಗೆ ಅವ್ರನ್ನ ಇವ್ರ ಹತ್ರ ಕರ್ಕೊಂಡ್ ಬಂದು, ಸರ್ ನಾನ್ ಹೇಳಿದ್ನಲ್ಲ ಸರ್ ಕನಕ ಅಂತ, ಅದು ಈ ಹುಡುಗಿನೇ, ನನ್ ವೈಫ್ ತಂಗಿ, ಇವ್ರೇ ಇಲ್ಲಿ ಕರಾಟೆ ಕಲ್ತ್ಕೊಳ್ತಾ ಇರೋದು ಅಂತ ಸೂರ್ಯ ಹೇಳಿದಾಗ, ಓ ಹೌದಾ, ಖಂಡಿತ ಕಲಿಸ್ತೀನಿ, ಬನ್ನಿ ಕನಕ, ವೆಲ್ಕಮ್ ಅಂತ ಕರಾಟೆ ಮಾಸ್ಟರ್ ಹೇಳ್ತಾರೆ. ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗದೆ ಕನಕ ಮತ್ತೆ ಮೀನಾ ಇಬ್ರು ಶಾಕ್ ಅಲ್ಲೇ ನೋಡ್ತಿರ್ತಾರೆ. ಈಗಿನ ಕಾಲದಲ್ಲಿ ಸೆಲ್ಫ್ ಡಿಫೆನ್ಸ್ ಕಲ್ತ್ಕೊಳ್ಳೋದು ತುಂಬಾನೇ ಒಳ್ಳೇದು, ಯಾಕಂದ್ರೆ ಯಾವ್ದಾದ್ರು ಟೈಮ್ ಅಲ್ಲಿ ನಮ್ಗಿದು ಅವಶ್ಯಕತೆಗೆ ಬರುತ್ತೆ ಅಂತ ಕರಾಟೆ ಮಾಸ್ಟರ್ ಹೇಳಿದಾಗ, ಹೌದು ಸರ್, ಅದಕ್ಕೆ ನಾನು ಇವಳನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ಅಂತ ಸೂರ್ಯ ಹೇಳ್ತಾನೆ. ಆಮೇಲೆ ಸರ್, ಈ ಎದುರುಗಡೆ ಬಂದು ಇವಳಿಗೆ ಏನಾದ್ರು ಯಾರಾದ್ರೂ ಹೊಡಿಯಕ್ ಬಂದಾಗ ಅದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಅದಕ್ಕೆಲ್ಲ ಸ್ವಲ್ಪ ಇವಳಿಗೆ ಹೇಳ್ಕೊಡಿ ಸರ್ ಕರಾಟೆನೆಲ್ಲ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ಖಂಡಿತ ಅದನ್ನೆಲ್ಲ ಹೇಳ್ಕೊಡ್ತೀವಿ, ಅದಕ್ಕೆ ಅಲ್ವಾ ಇಲ್ಲೆಲ್ರೂ ಬಂದ್ ಸೇರ್ಕೊಳ್ಳೋದು. ಈಗಿರೋ ಒಂದು ಪರಿಸ್ಥಿತಿಲಿ ಎಲ್ಲಾ ಹೆಣ್ಮಕ್ಳುಗಳು ಈ ಒಂದು ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ ಗಳನ್ನ ತಿಳ್ಕೊಂಡಿರ್ಬೇಕು, ಅದು ತುಂಬಾನೇ ಇಂಪಾರ್ಟೆಂಟ್. ಸರಿ, ನೀವು ಅಡ್ಮಿಷನ್ ಫಾರ್ಮ್ ನ ಫಿಲ್ ಮಾಡಿ ಅಲ್ಲಿ ಕೊಟ್ಟಿರಿ, ನಾನ್ ಕ್ಲಾಸ್ ಮುಗಿಸ್ಕೊಂಡ್ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ, ಬೇಕು ಅಂದ್ರೆ ಇವ್ರು ಇವತ್ತೇ ಕ್ಲಾಸ್ ಜಾಯಿನ್ ಆಗ್ಬೋದು ಅಂತ ಮಾಸ್ಟರ್ ಹೇಳ್ಬೇಕಾದ್ರೆ, ಸರಿ ಆಯ್ತು ಮಾಸ್ಟರ್ ಅಂತ ಸೂರ್ಯ ಹೇಳ್ತಾನೆ. ಆಗ ಕನಕ ಇದನ್ನೆಲ್ಲ ನೋಡಿ ಭಯ ಬಿದ್ದು ಹಾಗೆ ಅಲ್ಲಿಂದ ಓಡೋಗ್ಬೇಕಾದ್ರೆ ಸೂರ್ಯ ಮೀನಾ ಇಬ್ರು ಹೋಗಿ ಅವಳನ್ನ ಎಳ್ಕೊಂಡ್ ಬರ್ತಾರೆ. ಏನ್ ಕನಕ, ನೀನು ಹಿಂಗ್ ಓಡೋಗ್ಬಿಟ್ರೆ ಹೆಂಗೆ ಅಂತ ಸೂರ್ಯ ಹೇಳ್ದಾಗ, ಅಲ್ಲ ಬಾಬಾ, ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ ನೀವ್ ನನ್ಗೆ ಹೇಳ್ಬೇಕಾಗಿತ್ತು ತಾನೆ ಅಂತ ಕನಕ ಕೇಳ್ತಾಳೆ. ಇದೊಳೆ ಚೆನ್ನಾಗಿದೆ, ನಿನ್ ಗಂಡನು ಆ ರೀತಿ ಇರ್ತಾನೆ ಅಂತ ನಂಗೇನಾದ್ರು ಗೊತ್ತಿತ್ತಾ? ನೀನ್ ಹೊಡ್ದಿದಾನೆ, ನೀನಿನ್ನ ಈ ರೀತಿ ನೋಡ್ಬೇಕಾದ್ರೆ ನಮ್ಗೆ ಎಷ್ಟು ನೋವಾಗಿರ್ಬೇಡ. ನೋಡು ಕನಕ, ಇದು ಬರೀ ನಿನ್ಗೆ ಅರುಣಿಂದ ತಪ್ಪಿಸ್ಕೊಳ್ಳೋದಕ್ ಮಾತ್ರ ಅಲ್ಲ, ನಿನ್ನೆನ ನೀನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಕರ್ಕೊಂಡ್ ಬಂದಿರೋದು. ಅವತ್ತು ಅರುಣ್ 4 ಗೋಡೆ ಮಧ್ಯೆ ನಿನ್ಗೆ ಹೊಡೆದಿದ್ದಾನೆ. ಮೀನಾ ಈ ವಿಷಯನ ಹೇಳಿದ ತಕ್ಷಣ ನನ್ಗೆಷ್ಟು ನೋವಾಯ್ತು ಗೊತ್ತಾ? ಹಂಗೆ ಅವನ್ ಮುಖ ಮೂತಿ ಚೆನ್ನಾಗ್ ಚೆಚ್ಚಾಕಿ ಕೈಕಾಲೆಲ್ಲ ಮುರಿದ್ಬಿಡೋಣ ಅನ್ನಷ್ಟು ಕೋಪ ಬರ್ತಿತ್ತು. ಆದ್ರೆ ನಾನು ಅರುಣ್ಗೆ ಅಲ್ಲಿ ಚೆನ್ನಾಗಿ ಬಾರಿಸಿ ಕೈಕಾಲ್ ಮುರಿದಿದ್ದೆ ಅಂತ ಅಂದಿದ್ರೆ ಅವನ್ ಅದನ್ನೇ ಇಟ್ಕೊಂಡು ನಿನ್ಗೆ ಟಾರ್ಚರ್ ಮಾಡ್ತಿದ್ದ. ಸುಮ್ನೆ ನನ್ ಮೇಲೂ ಬೇಕು ಬೇಕು ಅಂತ ಕೇಸ್ ಹಾಕಿರೋನು. ಅವನು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲ್ಸದಲ್ಲಿದಾನಲ್ಲ, ಅದಕ್ಕೆ ಅವನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ದುರಂಕಾರ ಅವನ್ಗೆ. ಅಷ್ಟೇ ಯಾಕೆ, ನಿನ್ನ ಇನ್ನು ಕೆಟ್ಟದಾಗಿ ನೋಡ್ತಾನೆ. ನಿನ್ ಜೀವನದಲ್ಲಿ ಆ ಅರುಣ್ ನಿನ್ಗೆ ಹೊಡೆಯೋದಿಕ್ಕೆ ಕೈ ಎತ್ತದಾಗ್ಲೆಲ್ಲ ಈ ಭಾವ ಅನ್ನಿಸ್ಕೊಂಡವನು ನಿನ್ ಮುಂದೆ ಬಂದು ನಿಲ್ಬೇಕಲ್ವಾ ಕನಕ? ನಾನ್ ಯಾವಾಗ್ಲೂ ನಿನ್ ಜೊತೆ ಇರ್ತೀನ ಹೇಳು? ಅಕಸ್ಮಾತ್ ನಾನ್ ಯಾವ್ದಾದ್ರು ಟ್ರಿಪ್ ಹೋಗಿದ್ದೆ, ಅಕಸ್ಮಾತ್ ನಾನ್ ಮನೇಲಿ ಇರ್ಲಿಲ್ಲ, ಆಗ ನಿನ್ ಪರಿಸ್ಥಿತಿ ಏನಾಗ್ಬೇಡ, ಆಗ್ಲಾದ್ರೂ ನಿನ್ನ ನೀನು ಕಾಪಾಡ್ಕೊಳ್ಳೋ ರೀತಿ ಇರ್ಬೇಕು ತಾನೆ? ನಿನ್ನ ಕಾಪಾಡೋದಕ್ಕೆ ಬೇರೆ ಯಾರೋ ಬರ್ತಾರೆ ಅಂತ ಕಾಯ್ಕೊಂಡ್ ಕುತ್ಕೊಳ್ಳೋದ್ರ ಬದ್ಲು ನಿನ್ನ ನೀನು ಕಾಪಾಡ್ಕೊಳ್ಳೋದಕ್ಕೋಸ್ಕರನೇ ಇವತ್ತು ನಾನ್ ನಿನ್ಗೆ ಕರಾಟೆನ ಕಲ್ತ್ಕೊ ಅಂತ ಹೇಳ್ತಾ ಇರೋದು ಅಂತ ಸೂರ್ಯ ಹೇಳ್ದಾಗ, ಹೌದು ಕನಕ, ನಿಮ್ ಭಾವ ಹೇಳ್ತಾ ಇರೋದು ಕರೆಕ್ಟೆ. ನೀನ್ ಮಾತ್ರ ಅಲ್ಲ, ಎಲ್ಲಾ ಹೆಣ್ಮಕ್ಳು ಸೆಲ್ಫ್ ಡಿಫೆನ್ಸ್ ನ ಕಲ್ತ್ಕೊಂಡಿರ್ಬೇಕು, ಯಾಕಂದ್ರೆ ಇವತ್ತಿನ ಪರಿಸ್ಥಿತಿನೇ ಆ ರೀತಿ ಇದೆ ಕಣೆ ಅಂತ ಮೀನಾ ಹೇಳ್ತಾಳೆ. ನೋಡು ಕನಕ, ನಿನ್ನ ಒಬ್ರು ಹೊಡೆದ್ರೆ ಅದನ್ನ ನೆನ್ಸ್ಕೊಂಡು ಭಯ ಪಡ್ತಾ ಕುತ್ಕೋಬಾರ್ದು, ನೀನು ಅವ್ರಿಗೆ ಹಿಂತಿರುಗಿಸಿ ಹೊಡಿಬೇಕು. ಆಗ್ಲೇ ಮತ್ತೆ ನಿನ್ ಮೇಲೆ ಕೈ ಮಾಡೋದಕ್ಕೆ ಅವ್ರಿಗೂ ಒಂದ್ ರೀತಿ ಭಯ ಹುಟ್ಟುತ್ತೆ. ನೀನೇನು ತಲೆ ಕೆಡಿಸ್ಕೋಬೇಡ, ನಾನ್ ನಿನ್ ಜೊತೆ ಇದ್ದೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹಾಗಂದ್ರೆ ಇದನ್ನೆಲ್ಲ ಕಲ್ತ್ಕೊಂಡು ಅವಳ ಗಂಡಂಗ್ ಹೊಡಿಬೇಕೇನ್ರಿ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ, ಗಂಡನ ಹೊಡಿಯೋದಕ್ಕೆ ಅಂತ ಕರಾಟೆ ಕಲ್ತ್ಕೊ ಅಂತ ಹೇಳ್ತಾ ಇಲ್ಲಮ್ಮ. ನಾಳೆ ನಾವ್ ಯಾರು ಹಿಂದಿರೋ ಟೈಮಲ್ಲಿ ಆ ಅರುಣ್ ಕನಕನ ಹೊಡಿಯೋದಕ್ಕೆ ಅಂತ ಹೋದಾಗ ಅದನ್ನ ನೋಡಿ ಕನಕ ಭಯ ಪಡ್ತಾ ನಿಂತ್ಕೋಬಾರ್ದಲ್ವಾ? ಕನಕ ಅವನ್ ವಿರುದ್ಧವಾಗಿ ನಿಂತು ಅವನ್ಗೆ ಹೊಡಿಬೇಕು. ಅವ್ನ್ ಕಿರ್ಚಾಡಿದ್ರೆ ಇವಳು ಕಿರ್ಚಾಡ್ಬೇಕು, ಅವನೇನಾದ್ರು ಒದ್ರೆ ಇವಳು ಒದಿಬೇಕು, ಅವ್ನ್ ಹೊಡೆದ್ರೆ ಇವಳು ಹೊಡಿಬೇಕು. ಆಗ್ಲೇ ಅವನಿಗೂ ಭಯ ಬರೋದು. ಅದಕ್ಕೆ ಕನಕನ್ನ ನಾನಿಲ್ಲಿ ಸೇರಿಸ್ತಾ ಇರೋದು ಅಂತ ಸೂರ್ಯ ಹೇಳ್ದಾಗ ಇದನ್ನ ಕೇಳಿ ಮೀನಿನ್ಗೆ ಖುಷಿ ಆಗತ್ತೆ. ನೋಡ್ತಿರು ಕನಕ, ನೀನ್ ಕರಾಟೆ ಕಲ್ತ್ಕೊಂಡು ಅರುಣ್ ಹೊಡಿಬೇಕಾದ್ರೆ ಒಂದ್ ಏಟ್ ನೀನ್ ಹೊಡೆದೆ ಅಂತ ಅನ್ಕೋ, ಅವ್ನ್ ಮತ್ತೆ ನಿನ್ಗೆ ಹೊಡಿಯೋದಿಕ್ಕೆ 1000 ಸಲಿ ಯೋಚನೆ ಮಾಡ್ತಾನೆ. ಅಷ್ಟೇ ಯಾಕೆ, ನಿನ್ನ ನೆರಳನ್ನು ಸಹ ಅವ್ನ್ ಟಚ್ ಮಾಡೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ರೀ, ಇದನ್ನ ಕಲ್ತ್ಕೊಂಡ್ರೆ ಅವ್ರಿಬ್ರು ಮಧ್ಯೆ ಇನ್ನೂ ಜಗಳ ಜಾಸ್ತಿ ಆಗೋದಿಲ್ವೇನ್ರಿ ಅಂತ ಮೀನಾ ಹೇಳ್ದಾಗ, ಇಲ್ಲ ಮೀನಾ, ಅವತ್ತು ಕನಕ ಮಾತಾಡ್ಬೇಕಾದ್ರೆ ಏನ್ ಹೇಳಿದ್ಲು ಹೇಳು? ನಾನ್ ಅವ್ರಿಗೆ ಪನಿಷ್ಮೆಂಟ್ ಕೊಡೋದಕ್ಕೆ ಇಷ್ಟಪಡ್ತಿಲ್ಲ, ಅವ್ರನ್ನ ಬದಲಾಯಿಸ್ಬೇಕು ಅಂತ ಇಷ್ಟಪಡ್ತಾ ಇದೀನಿ ಅಂತ ತಾನೆ. ಇಷ್ಟೇ ಯಾಕೆ, ಅರುಣ್ ನನ್ನ ಹತ್ರ ಮಾತಾಡ್ಬೇಕಾದ್ರೆ ನಾನು ಕನಕ ಇಬ್ರು ಇಷ್ಟಪಟ್ಟು ಮದ್ವೆ ಆಗಿರೋದು, ಅವಳೇ ನನ್ನನ್ನ ಹುಡ್ಕೊಂಡ್ ಬರ್ತಾಳೆ ಅಂತ ಹೇಳ್ತಿದ್ದ. ಅದಕ್ಕೆ ಇವರಿಬ್ರು ದೂರ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಇವಳನ್ನ ಕರ್ಕೊಂಡ್ ಬಂದು ಕರಾಟೆ ಕ್ಲಾಸ್ಗೆ ಸೇರಿಸ್ತಾ ಇಲ್ಲ. ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳೋಷ್ಟು ಅವಳು ಯೋಗ್ಯಳಾಗಿರ್ಲಿ ಅಂತ ಅನ್ನೋದಕ್ಕೋಸ್ಕರನೇ ನಾನ್ ಇಲ್ಲಿ ಕರ್ಕೊಂಡ್ ಬಂದ್ ಸೇರಿಸ್ತಾ ಇರೋದು. ಅವಳಿಗೂ ಧೈರ್ಯ ಬರ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ, ನೀವ್ ಹೇಳೋದ್ ನಿಜನೇ ಕನಕ, ನಿಮ್ ಭಾವ ಹೇಳ್ತಾ ಇರೋದು ಸರಿಯಾಗಿದೆ ಕಣೆ. ಇದನ್ನ ಕಲ್ತ್ಕೊಂಡ್ರೆ ಅರುಣ್ಗೂ ನಿನ್ ಮೇಲೆ ಭಯ ಬರುತ್ತೆ ಕಣೆ. ಇನ್ಮೇಲೆ ಮಾತಾಡಿ ಅರುಣ್ನ ಬದಲಾಯಿಸೋದಕ್ಕಾಗೋದಿಲ್ಲ ಕಣೆ, ಸೇರ್ಕೋ ಅಂತ ಮೀನಾ ಹೇಳಿದಾಗ, ಸರಿ ಭಾವ, ನಾನ್ ಖಂಡಿತ ಸೇರ್ಕೋತೀನಿ ಅಂತ ಕನಕ ಹೇಳ್ತಾಳೆ. ಇದನ್ನ ಕೇಳಿ ಸೂರ್ಯ ಮೀನಿಂಗ್ ಇಬ್ರಿಗೂ ಖುಷಿ ಆಗತ್ತೆ. ಆಗ ಸೂರ್ಯ ಹೋಗಿ ಫಾರ್ಮ್ ತಗೊಂಡ್ ಬಂದು ಫಿಲ್ಅಪ್ ಮಾಡಿ ಕನಕನ್ನ ಕರಾಟೆ ಕ್ಲಾಸ್ಗೆ ಜಾಯಿನ್ ಮಾಡಿ ಬರ್ತಾನೆ. ಈ ಕಡೆ ಮನೋಜ ನನ್ ಜೀವನ ಹಿಂಗಾಗೋಯ್ತಲ್ಲ ಅಂತ ಶೋರೂಮ್ ಅಲ್ಲಿ
ಕುತ್ಕೊಂಡು ತಲೆ ಮೇಲ್ ಕೈ ಹೊತ್ಕೊಂಡು ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ಬೇಕಾದ್ರೆ, ಪಪ್ಪರಪ್ಪ ಮನೋಜ್, ನಿಮ್ ಟೈಮು ತುಂಬಾನೇ ಚೆನ್ನಾಗಿದೆ, ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ಗೆ ಒಳ್ಳೆ ಕಾಲ ಬರ್ತಿದೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾರೆ. ಆಗ ಒಳ್ಳೆ ಕಾಲ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಗಂಡಾಂತರ ಬರ್ದೇ ಇದ್ರೆ ಸಾಕು ಅಂತ ಮನೋಜ ಹೇಳ್ತಿರ್ತಾನೆ. ಬಂತಲ್ಲ ಸರ್ ಗಂಡಾಂತರ ಅಂತ ಛಾಯಾ ಹೇಳ್ಬೇಕಾದ್ರೆ, ಯಾರು ಅಂತ ಮನೋಜ ಹೇಳ್ತಾನೆ. ಅದೇ ಸರ್ ನಿಮ್ ಫಸ್ಟ್ ವೈಫು ಅಂತ ಛಾಯಾ ಹೇಳ್ದಾಗ ಮನೋಜ ರೋಹಿಣಿನ ನೋಡಿ ಶಾಕ್ ಆಗ್ತಾನೆ. ರೋಹಿಣಿ ನೀನ್ ಯಾಕೆ ಇಲ್ಲಿಗ್ ಬಂದೆ ಅಂತ ಮನೋಜ ಕೇಳ್ಬೇಕಾದ್ರೆ, ಮನೋಜ್ ಅದೆಲ್ಲ ಆಮೇಲೆ ಹೇಳ್ತೀನಿ, ಫಸ್ಟ್ ಸ್ವೀಟ್ ತಗೊಳ್ಳಿ ಅಂತ ಹೇಳ್ತಾ ರೋಹಿಣಿ ಮನೋಜನ್ಗೆ ಸ್ವೀಟ್ ಕೊಡ್ತಾಳೆ. ಹಾಗೆ ಅಲ್ಲೇ ಇರೋ ಸೀನಾ ಬ್ರೋ, ಛಾಯಾ ಮತ್ತೆ ನ್ಯೂಮರಾಲಜಿಸ್ಟ್ 3 ಜನಕ್ಕೂ ಸ್ವೀಟ್ ಕೊಡ್ತಾಳೆ. ಈ ಸ್ವೀಟ್ ಯಾಕೆ ಅಂತ ಮನೋಜ ಕೇಳ್ಬೇಕಾದ್ರೆ, ಮೊದ್ಲು ಇದನ್ನ ತಿನ್ನಿ ಮನೋಜ್ ಅಂತ ಹೇಳ್ತಾ ರೋಹಿಣಿ ಆ ಸ್ವೀಟ್ ನ ಮನೋಜನ್ ಬಾಯಿಗೆ ಇಡ್ತಾಳೆ. ಅದು ಅವತ್ತು ನನ್ ಮನೆಗ್ ಬಂದಿದ್ದಾಗ ಡಾಕ್ಟರ್ ನನ್ನನ್ನ ಚೆಕಪ್ ಮಾಡಿ ನಾನು ಪ್ರೆಗ್ನೆಂಟ್ ಇದೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನನ್ಗೆ ಡೌಟ್ ಇತ್ತು, ಅದಕ್ಕೆ ಇವತ್ತು ಹೋಗಿ ಕಂಪ್ಲೀಟ್ ಆಗಿ ಚೆಕಪ್ ಮಾಡಿಸ್ದೆ. ಅದ್ರಲ್ಲಿ ನಾನ್ ಪ್ರೆಗ್ನೆಂಟ್ ಆಗಿರೋದು ಕನ್ಫರ್ಮ್ ಆಗಿದೆ ಮನೋಜ್, ಇಲ್ಲಿ ನೋಡಿ ಅಂತ ರೋಹಿಣಿ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೋರಿಸ್ತಾಳೆ. ಅದನ್ನ ನೋಡಿ ಮನೋಜ ಶಾಕ್ ಆಗ್ತಾನೆ. ಓ ಹಾಗಿದ್ರೆ ಆಸ್ತಿಗೊಬ್ರು ವಾರಸ್ದಾರ್ಗೊಬ್ರಾ ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ, ಏನು ಅಂತ ರೋಹಿಣಿ ಕೇಳ್ತಾಳೆ. ಅವ್ರು ಏನೇನೋ ಹೇಳ್ತಾ ಇದಾರೆ, ನೀನ್ ಈ ಕಡೆ ಬಾ ಅಂತ ಹೇಳ್ತಾ ಮನೋಜ ರೋಹಿಣಿನ ಪಕ್ಕ ಕರ್ಕೊಂಡ್ ಹೋಗ್ತಾನೆ. ನೋಡಿದ್ರಾ, ನಾನು ಅವ್ರಿಗೆ ಹೆಸರು ಬದಲಾಯಿಸಿದ್ದಕ್ಕೆ ಇವಾಗ ಅವ್ರಿಗೆ ಆಸ್ತಿನೂ ಬರ್ತಾ ಇದೆ, ಜೊತೆ ಮಗುನು ಬರ್ತಾ ಇದೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಆದ್ರೆ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ ಅಂತ ಛಾಯಾ ಹೇಳ್ತಾಳೆ. ಮನೋಜ್ ರೋಹಿಣಿನ ಪಕ್ಕ ಕರ್ಕೊಂಡೋಗಿ, ಈ ವಿಷಯನ ಎಲ್ರ ಮುಂದೆ ಹೇಳ್ಬೇಕಾಗಿತ್ತಾ ಅಂತ ಕೇಳ್ಬೇಕಾದ್ರೆ, ಮನೋಜ್ ಇದು ನಮ್ ಜೀವನದಲ್ಲಿ ನಡೀತಾ ಇರೋ ಎಷ್ಟು ಖುಷಿ ವಿಷಯ ಗೊತ್ತಾ, ಆ ಮಗುನ ಚೆನ್ನಾಗಿ ಬೆಳೆಸ್ಬೇಕು, ನಾವಿಬ್ರು ಜೊತೆಗ್ ಸೇರಿ ಜೀವನ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ ಮನೋಜ್. ನೋಡಿ ಮನೋಜ್, ಇನ್ಮೇಲೆ ನಿಮ್ಗಾಗ್ಲಿ ನಿಮ್ ಮನೆಯವ್ರಿಗಾಗ್ಲಿ ಯಾವ್ದೇ ರೀತಿ ತೊಂದ್ರೆ ಕೊಡೋದಿಲ್ಲ ನಾನು, ಯಾಕಂದ್ರೆ ನಿನ್ ಮಗು ನನ್ ಹೊಟ್ಟೆಲ್ ಬೆಳಿತಾ ಇದೆ. ಈ ಟೈಮಲ್ಲಿ ನಾನು ಟೆನ್ಷನ್ ಆಗ್ಬಾರ್ದು, ಬೇರೆಯವ್ರಿಗೂ ನಾನು ಟೆನ್ಷನ್ ಕೊಡ್ಬಾರ್ದು, ಅದಕ್ಕೆ ಹೇಳ್ತಾ ಇದ್ದೀನಿ. ಬಟ್ ನನ್ಗೆ ಒಂದೇ ಒಂದು ಭಯ, ನಿಮ್ ಅಮ್ಮಂದು, ಅವರೇ ಬೇಕು ಬೇಕು ಅಂತ ನನ್ಗೆ ಟೆನ್ಷನ್ ಕೊಡ್ತಿರ್ತಾರೆ, ಅದಕ್ಕೆ ನೀನು ನಿಮ್ ಅಮ್ಮನ ಹತ್ರ ಮಾತಾಡು, ಇನ್ಮೇಲೆ ರೋಹಿಣಿಗೆ ಯಾವ್ದೇ ರೀತಿ ಟೆನ್ಷನ್ ಕೊಡ್ಬೇಡ ಅಂತ ಹೇಳು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನಾನ್ ಹೇಗೆ ಅಮ್ಮನ ಹತ್ರ ಈ ವಿಷಯ ಹೇಳಕ್ಕಾಗತ್ತೆ ಅಂತ ಮನೋಜ ಹೇಳ್ತಾನೆ. ಅಲ್ಲ ಮನೋಜ್, ಈ ವಿಷಯನ ನೀ ಹೇಳ್ದೆ ಬೇರೆ ಯಾರ್ ಹೇಳಕ್ಕಾಗತ್ತೆ, ನನ್ ಹೊಟ್ಟೆಲ್ ಬೆಳಿತಾ ಇರೋದು ನಿನ್ ಮಗು ಮನೋಜ್. ಇದೇ ಶಾಪ್ ಅಲ್ಲಿ ಅವತ್ತು ಬೆಕ್ಕು ಮತ್ತೆ ಇಲ್ಲಿ ಫ್ರೆಂಡ್ಸ್ ಆಯ್ತು, ಜ್ಞಾಪಕ ಇದೆಯಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಮನೋಜ ಅವತ್ ನಡೆದಿದ್ ಘಟನೆನೆಲ್ಲ ನೆನ್ಸ್ಕೊಂಡು ಬೇವರೋದಕ್ಕೆ ಶುರು ಆಗ್ತಾನೆ. ನನ್ಗದೆಲ್ಲ ಗೊತ್ತಿಲ್ಲ ಮನೋಜ್, ನೀನು ಹೇಗಾದ್ರೂ ಮಾಡಿ ನಿಮ್ಮ ಅಮ್ಮನ ಹತ್ರ ಈ ವಿಷಯದ ಬಗ್ಗೆ ಮಾತಾಡಿ ನನ್ ಜೊತೆ ಬಂದಿರೋದ್ರ ಬಗ್ಗೆ ಯೋಚನೆ ಮಾಡು, ಬಾಯ್ ಅಂತ ಹೇಳ್ತಾ ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ಮನೋಜ ಏನ್ ಮಾಡೋದಂತ ಗೊತ್ತಾಗದೆ ಫ್ರಸ್ಟ್ರೇಷನ್ ಅಲ್ಲಿ ಒದ್ದಾಡ್ತಿರ್ತಾನೆ. ಈ ಕಡೆ ಸೂರ್ಯ ಮೀನನ್ಗೆ ಎಲ್ಲ ಸರಿ ಹೋಗ್ಲಿ, ಆಪರೇಷನ್ ಎಲ್ಲ ಕರೆಕ್ಟ್ ಆಗಿ ಅವಳಿಗೆ ಮಗು ಆಗೋ ರೀತಿ ಆಗ್ಲಿ ಅಂತ ತನ್ನಿಂದ ಎಷ್ಟಾಗುತ್ತೋ ಅಷ್ಟು ಸಮಾಜ ಸೇವೆಗಳನ್ನ, ದೇವ್ರತ್ರ ಹರಕೆಗಳನ್ನ ಕಟ್ಕೊಂಡು ಅದನ್ನೆಲ್ಲ ಪೂರೈಸ್ತಾ ಇರ್ತಾನೆ. ಅದೇ ರೀತಿ ದೇವಸ್ಥಾನಕ್ ಬಂದು ಅನ್ನದಾನ ಮಾಡೋದಿಕ್ಕೆ ದುಡ್ಡನ್ನ ಕಟ್ಟಿ ಅವಳಿಗೆ ಒಳ್ಳೇದಾಗ್ಲಿ ಅನ್ನೋ ರೀತಿ ಪೂಜೆ ಮಾಡಿ ಅಂತ ಹೇಳ್ತಾನೆ. ಆಗ ಆ ದೇವಸ್ಥಾನದ ಟ್ರಸ್ಟಿಗಳು ಸಹ ನಿನ್ ಹೆಂಡತಿಗೆ ಒಳ್ಳೇದಾಗ್ಲಿ ಅಂತ ದೇವ್ರತ್ರ ಕೇಳ್ಕೊಂಡು ಈ ಅನ್ನದಾನ ಮಾಡ್ತೀವಪ್ಪ, ಬಂದಿರೋರೆಲ್ರಿಗೂ ಹೇಳ್ತೀವಿ ಅಂತ ಹೇಳಿ ಸೂರ್ಯನ ಅಲ್ಲಿಂದ ಕಳಿಸ್ತಾರೆ. ಮತ್ತೆ ಸೂರ್ಯ ದೇವಸ್ಥಾನದಿಂದ ಹೊರಟು ಒಂದು ವೃದ್ಧಾಶ್ರಮಕ್ ಬಂದು ಅಲ್ಲಿರೋ ವಯಸ್ಸಾಗಿರೋರ್ಗೆ ಹಣ್ಣು ಮತ್ತೆ ಬೆಡ್ಶೀಟು ಎಲ್ಲ ಕೊಟ್ಟು ಅವ್ರ ಆರೋಗ್ಯನೆಲ್ಲ ವಿಚಾರಿಸ್ತಾ, ವಯಸ್ಸಾಗಿರೋರೆಲ್ರಿಗೂ ಕೈ ಕಾಲೆಲ್ಲ ಒತ್ತಿ ಅವ್ರ ಆರೋಗ್ಯನೆಲ್ಲ ವಿಚಾರಿಸ್ಬೇಕಾದ್ರೆ ಅದನ್ನೆಲ್ಲ ನೋಡಿ ಆ ವಯಸ್ಸಾಗಿರೋ ಜೀವಗಳಿಗೆ ತುಂಬಾನೇ ಖುಷಿ ಆಗತ್ತೆ. ನೀನ್ ಒಳ್ಳೆ ಮನ್ಸ್ಗೆ ಎಲ್ಲ ಒಳ್ಳೇದೇ ಆಗತ್ತಪ್ಪ, ಆ ದೇವ್ರು ನಿನ್ನ ಕಾಪಾಡ್ಲಿ ಅಂತ ಅವ್ರು ಹಾರೈಸ್ಬೇಕಾದ್ರೆ, ಅಜ್ಜಿ ನನಗಲ್ಲ ನನ್ ಹೆಂಡತಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅದೇ ಟೈಮ್ಗೆ ಅದೇ ಆಶ್ರಮಕ್ಕೆ ಮೀನಾ ಹೂ ಕೊಡೋದಿಕ್ಕೆ ಅಂತ ಬಂದಿರ್ತಾಳೆ. ಆಗ ಸೂರ್ಯನ ಅಲ್ಲಿ ನೋಡಿ ಇವ್ರೇನ್ ಮಾಡ್ತಿದ್ದಾರೆ ಅಂತ ಇವ್ರ ಹತ್ರ ಬಂದಾಗ್ಲೆ ಅವಳಿಗೆ ವಿಷಯ ಗೊತ್ತಾಗತ್ತೆ. ಇದನ್ನ ನೋಡ್ತಾ ಅವಳು ಅಲ್ಲೇ ನಿಂತ್ಕೊಂಡು ಕಣ್ಣೀರ್ ಹಾಕ್ತಿರ್ತಾಳೆ. ಅಜ್ಜಿ ನನ್ ಹೆಂಡತಿಗೆ ಆಪರೇಷನ್ ಇದೆ, ಅವಳಿಗೆ ಆಪರೇಷನ್ ಚೆನ್ನಾಗಾಗಿ ಅವಳು ಆದಷ್ಟು ಬೇಗ ಗುಣ ಆಗ್ಲಿ ಅಂತ ನೀವೆಲ್ರೂ ಹಾರೈಸಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಲ್ಲಿರೋರ್ ಎಲ್ರು ನಿನ್ ಹೆಂಡತಿಗೆ ಒಳ್ಳೇದಾಗ್ಲಪ್ಪ ಅಂತ ಹಾರೈಸ್ತಿರ್ತಾರೆ. ಇದನ್ನ ಕೇಳಿ ಸೂರ್ಯನ್ಗೆ ಖುಷಿ ಆಗತ್ತೆ. ನನಗೋಸ್ಕರ ನನ್ ಗಂಡ ಇಷ್ಟೆಲ್ಲ ಮಾಡ್ತಿದ್ದಾನಲ್ಲ ಅಂತ ಮೀನಾ ಒಂದ್ ಕಡೆ ಖುಷಿ ಪಡ್ತಿದ್ರೆ ಇನ್ನೊಂದ್ ಕಡೆ ಕಣ್ಣೀರ್ ಹಾಕ್ತಿರ್ತಾಳೆ. ಇದು ಸೂರ್ಯ, ಇವ್ರೆಲ್ರಿಗೂ ಇಷ್ಟೆಲ್ಲ ಮಾಡ್ತಿದ್ಯಲ್ಲ, ಆಗಾಗ ದೇವಸ್ಥಾನಕ್ಕೂ ಹೋಗ್ತಿದ್ಯಾ, ಎಲ್ರತ್ರನೂ ಮೀನಾ ಸಿಸ್ಟರ್ಗೋಸ್ಕರ ಬೇಡ್ಕೊಳ್ಳಿ ಅಂತ ಹೇಳ್ತಿದ್ಯಾ, ಇಷ್ಟೆಲ್ಲ ಮಾಡ್ಬೇಕೇನೋ ಅಂತ ಚೇತನ ಕೇಳ್ಬೇಕಾದ್ರೆ, ಹೌದು ಕಣೋ ಚೇತ, ನಾನೊಬ್ನೇ ಆ ದೇವ್ರತ್ರ ಎಷ್ಟೇ ಕೇಳ್ಕೊಂಡ್ರು ಆ ದೇವ್ರಿಗೆ ನನ್ನೊಬ್ಬನ ವಾಯ್ಸು ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇಷ್ಟೆಲ್ಲಾ ಜನರು ಸೇರ್ಕೊಂಡು ಒಟ್ಟಿಗೆ ಮೀನಿಂಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ರೆ ಅವ್ರಲ್ಲಿ ಯಾರಾದ್ರೂ ವಾಯ್ಸು ಆ ದೇವ್ರಿಗೆ ಕೇಳಿಸ್ಬೋದಲ್ವೇನೋ, ಅದಕ್ಕೆ ಕಣ ನಾನು ಇದನ್ನೆಲ್ಲ ಮಾಡ್ತಾ ಇರೋದು. ಏನಾದ್ರೂ ಪರವಾಗಿಲ್ಲ, ನನ್ ಮೀನಮ್ಮಂಗೆ ಒಳ್ಳೇದಾಗ್ಬೇಕು. ಇವ್ರೆಲ್ರೂ ಸೇರಿ ಮೀನನ್ಗೋಸ್ಕರ ಬೇಡ್ಕೊಂಡ್ರು ಅಂತಂದ್ರೆ ಈ ಬೇಡಿಕೆಗೆ ಒಂದು ಶಕ್ತಿ ಬರುತ್ತೆ ಕಣೋ,
ಆಗ ದೇವ್ರು ಯಾರು ಈ ಮೀನಾ? ಇಷ್ಟು ಜನ ಎಲ್ಲ ಸೇರ್ಕೊಂಡ್ ಬೇಡ್ಕೊತಿದಾರಲ್ಲ ಅಂತ ಇವ್ಳ್ ಕಡೆ ನೋಡಿದ್ರು ನೋಡ್ತಾರ್ ಕಣೋ. ಆಗ ನಾನ್ ಮಾಡಿದ್ ತಪ್ಪಾಯ್ತು. ಇವ್ಳಿಗೆ ಅನ್ಕೊಂಡಿದ್ದೆಲ್ಲ ಆಗ್ಲಿ ಅಂತ ಆ ದೇವ್ರು ಮಗು ವರನ ಕೊಟ್ರು ಕೊಡ್ಬೋದಲ್ವೇನೋ? ಒಟ್ನಲ್ಲಿ ದೇವ್ರು ಯಾವುದೇ ಕಡೆ ತಿರ್ಗಿದ್ರು ಮೀನಮ್ಮನ್ ಹೆಸರನ್ನೇ ಕೇಳ್ಬೇಕು. ಮೀನಿಂಗೆ ಒಳ್ಳೇದ್ ಮಾಡ್ಲೇಬೇಕು. ಅವ್ರಿಗೆ ಬೇರೆ ಆಪ್ಷನ್ನೇ ಇರ್ಬಾರ್ದು. ಅದಕ್ಕೆ ಕಣೋ ನಾನ್ ಇಷ್ಟೊಂದೆಲ್ಲ ಮಾಡ್ತಿರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಿಂಗೆ ತನ್ನ ಅಳುನ ತಡೆಯೋದಕ್ಕಾಗ್ದೆ ರೀ ಅಂತ ಕರೀತಾಳೆ. ಆಗ ಸೂರ್ಯ ಮೀನನ್ನ ನೋಡ್ತಾನೆ. ಆಗ ಅವಳು ಅಳ್ತಾ ಓಡೋಗಿ ಸೂರ್ಯನ ತಬ್ಕೊಂಡು ನಿಮ್ಮಂತ ಗಂಡನ್ನ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತಿರ್ತಾಳೆ. ಈ ಕಡೆ ಮಾರನೇ ದಿವ್ಸ ಸೂರ್ಯ ದೇವಸ್ಥಾನಕ್ ಹೋಗಿ ತಣ್ಣೀರ್ ಸ್ನಾನ ಮಾಡ್ಕೊಂಡು ಮಡಿ ಉಟ್ಕೊಂಡು ಉರುಳಿ ಸೇವೆ ಮಾಡ್ತಿರ್ತಾನೆ. ಆಗ ಅಲ್ಲಿಗ್ ಬಂದಿರೋ ಭಕ್ತರೆಲ್ಲ ಸೂರ್ಯನೇ ನೋಡ್ತಾ ಒಬ್ರಿಗೊಬ್ರು ಮಾತಾಡ್ಕೊತಿರ್ತಾರೆ. ಅದೇ ದೇವಸ್ಥಾನಕ್ಕೆ ಮೀನಾ ಸಹ ಬಂದಿರ್ತಾಳೆ. ಅವಳು ದೇವ್ರತ್ರ ನನಗ್ ನಡೆಯೋ ಆಪರೇಷನ್ ಸಕ್ಸಸ್ ಆಗ್ಲಿ, ನನ್ ಗಂಡ ನನ್ಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ, ಅವ್ರಿಗೋಸ್ಕರನಾದ್ರೂ ನೀ ನನ್ಗೆ ವರ ಕೊಡು ಅಂತ ಹೇಳ್ತಾ ಕೈ ಮುಗಿಬೇಕಾದ್ರೆ ಆಗ ಅಲ್ಲೇ ಹೋಗ್ತಾ ಇರೋ ಹೆಂಗಸರುಗಳು ಮಾತಾಡ್ಕೊಳ್ತಾ ಇರೋ ಮಾತನ್ನ ಇವಳು ಕೇಳಿಸ್ಕೊತಾಳೆ. ಅದೇನಂದ್ರೆ ಪಾಪ ಈ ಅಪ್ಪ ಎಷ್ಟೊಂದ್ ಕಷ್ಟ ಪಡ್ತಿದ್ದಾನೆ, ಅವ್ನ ಹೆಂಡ್ತಿಗೇನೋ ಹುಷಾರಿಲ್ವಂತೆ, ಆಪರೇಷನ್ ಅಂತೆ, ಅದು ಒಳ್ಳೆ ರೀತಿ ನಡೀಲಿ ಅಂತ ಪ್ರತಿದಿನ ದೇವಸ್ಥಾನಕ್ ಬಂದು ಈ ರೀತಿ ಏನಾದ್ರೂ ಒಂದು ಸೇವೆ ಮಾಡ್ತಾನೆ ಇರ್ತಾರೆ ಅಂತ ಹೇಳ್ಬೇಕಾದ್ರೆ ಇಷ್ಟೊಂದೆಲ್ಲ ಮಾತಾಡ್ತಿದಾರಲ್ಲ, ಯಾರಿರ್ಬೋದು ನೋಡೋಣ ಇರು ಅಂತ ಹೇಳ್ತಾ ಮೀನಾ ಹೋಗಿ ನೋಡ್ತಾಳೆ. ಅದು ಬೇರೆ ಯಾರೋ ಆಗಿರೋದಿಲ್ಲ, ಅದು ಸೂರ್ಯ ಆಗಿರ್ತಾನೆ. ಅದನ್ನ ನೋಡಿ ಮೀನನ್ಗೆ ಶಾಕ್ ಆಗತ್ತೆ. ಹಾಗೆ ಕಣ್ಣೀರ್ ಹಾಕ್ತಾ ಅವನು ಸೇವೆ ಮಾಡ್ತಿರೋ ಜಾಗದಲ್ಲೇ ಅವಳು ಹೋಗ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.